ಹಾಯ್, ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಇಮ್ಯುನಿಟಿನ ಏನ್ ಮಾಡ್ತಾ ಇದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ದ ಟಾಪಿಕ್ ಇಸ್ ಮುಗ್ದಿತ್ತು, ಓವರ್ ಅಲ್ವಾ? ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ಮಾಲ್ ಲಾಸ್ಟ್ ಟಾಪಿಕ್ ಉಳಿದಿದೆ, ದಟ್ ಈಸ್ ಲಿಂಫಾಯ್ಡ್ ಆರ್ಗನ್ಸ್. ಏನನ್ನ ಸ್ಟಡಿ ಮಾಡ್ತೀವಿ ನಾವಿಲ್ಲಿ? ಲಿಂಫಾಯ್ಡ್ ಆರ್ಗನ್ಸ್. ಸೊ ಲಿಂಫಾಯ್ಡ್ ಆರ್ಗನ್ಸ್ ಜೊತೆಗೆ ನಾವಿಲ್ಲಿ ಅಲರ್ಜಿ ಮತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ನಾವೇನ್ ಮಾಡೋಣ, ವಿತೌಟ್ ಡಿಲೇಯಿಂಗ್ ವಿಲ್ ಗೋ ಟು ಲಿಂಫಾಯ್ಡ್ ಆರ್ಗನ್ಸ್. ಸೊ ಏನು ಇಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ, ಸೊ ಲಿಂಫೆಟಿಕ್ ಸಿಸ್ಟಮ್ ಅನ್ನೋ ವರ್ಡ್ ಅನ್ನ ನಾವು ಕೇಳ್ತಾನೆ ಬಂದಿದ್ದೀವಿ ಅಲ್ವಾ, ರೈಟ್? ಲಿಂಫೆಟಿಕ್ ಸಿಸ್ಟಮ್ ಅಲ್ಲಿ ನಾವೇನನ್ನ ನೋಟಿಸ್ ಮಾಡ್ತೀವಿ, ಇಲ್ಲಿ ಲಿಂಫೆಟಿಕ್ ವೆಸಲ್ಸ್ ಇರ್ಬೋದು. ಸೊ ಆ ವೆಸಲ್ಸ್ ಅಲ್ಲಿ ಹೇಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬ್ಲಡ್ ವೆಸಲ್ಸ್ ಇದೆಯೋ, ಆ ಬ್ಲಡ್ ವೆಸಲ್ ಅಲ್ಲಿ ಬ್ಲಡ್ ಫ್ಲೋ ಆಗುತ್ತೋ, ಅದೇ ರೀತಿ ಲಿಂಫೆಟಿಕ್ ಸಿಸ್ಟಮ್ ಅಲ್ಲಿ ಲಿಂಫ್ ವೆಸಲ್ಸ್ ಗಳಲ್ಲಿ ಏನ್ ಫ್ಲೋ ಆಗುತ್ತೆ, ಲಿಂಫ್. ಓಕೆ, ಇಟ್ ಈಸ್ ಆಲ್ಸೋ ಫ್ಲೂಯಿಡ್. ಸೊ ಲಿಂಫ್ ಅಂದ್ರೆ ಏನು ಮ್ಯಾಮ್, ನಿಮ್ಗೆ ಗೊತ್ತಿರುತ್ತೆ. ಲಿಂಫ್ ಅಂದ್ರೆ ಏನು? ಕಲರ್ಲೆಸ್ ಸಬ್ಸ್ಟೆನ್ಸ್ ಅಲ್ವಾ ಇದು. ಇದರಲ್ಲಿ ಏನಿರಲ್ಲ, RBC ಇರಲ್ಲ. ಓಕೆ, ಅಂಡ್ ಪ್ರೋಟೀನ್ಸ್, ಲಾರ್ಜ್ ಪ್ರೋಟೀನ್ಸ್ ಓಕೆ ಇರಲ್ಲ. ಅಂದ್ರೆ ಇದ್ರೂ ಕೂಡ ಸ್ಮಾಲ್ ಪ್ರೋಟೀನ್ಸ್ ಕಡಿಮೆ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಲಿಂಫ್ ಏನು, ಇದು ಕಲರ್ಲೆಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಪ್ಲಾಸ್ಮಾ ಫಿಲ್ಟರ್ ಮಾಡಿದ್ರೆ, ಬ್ಲಡ್ ನ ಫಿಲ್ಟರ್ ಮಾಡಿದ್ರೆ RBC ತೆಗೆದು ಬಿಟ್ರೆ ಇರೋ ಫ್ಲೂಯಿಡ್, ಅಂಡ್ ಜೊತೆಗೆ ಇಲ್ಲಿ ಪ್ರೋಟೀನ್ಸ್ ಗಳ ಸಂಖ್ಯೆ ಕೂಡ, ಪ್ರಪೋರ್ಷನ್ ಕೂಡ ಏನಿರುತ್ತೆ, ಕಡಿಮೆ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಲಿಂಫ್. ಓಕೆನಾ? ಸೊ ಲಿಂಫ್ ಏನ್ ಮಾಡುತ್ತೆ ನಮಗೆ, ಇಲ್ಲಿ ಇಮ್ಯೂನ್ ಒಳಗಡೆ ಏನ್ ಮಾಡುತ್ತೆ, ಇಟ್ ಹ್ಯಾಸ್ ಇಟ್ಸ್ ಓನ್ ರೋಲ್. ಓಕೆನಾ? ಸೊ ಇಲ್ಲಿ ಲಿಂಫ್ ಗೊತ್ತಾಯ್ತು ನಮಗೆ. ಲಿಂಫೆಟಿಕ್ ಸಿಸ್ಟಮ್ ಅಲ್ಲಿ ಲಿಂಫ್ ವೆಸಲ್ಸ್ ಇರುತ್ತೆ. ಆ ಲಿಂಫ್ ವೆಸಲ್ಸ್ ಅಲ್ಲಿ ಏನ್ ರನ್ ಆಗ್ತಿರುತ್ತೆ, ಇಲ್ಲಿ ಲಿಂಫ್, ದ ಕಲರ್ಲೆಸ್ ಸಬ್ಸ್ಟೆನ್ಸ್ ವಿತೌಟ್ RBC ಅಂಡ್ ಮೇಜರ್ ಪ್ರೋಟೀನ್ಸ್. ಅದ್ರ ಒಟ್ಟಿಗೆ ನಾವು ಇನ್ನೊಂದು ವರ್ಡ್ ಅನ್ನ ಏನ್ ನೋಡ್ತೀವಿ, ಇಲ್ಲಿ ಲಿಂಫೆಟಿಕ್ ಸಿಸ್ಟಮ್ ಅಲ್ಲಿ ಲಿಂಫ್ ನೋಡ್ಸ್ ಅಂತಾನು ಕೇಳ್ತೀವಿ. ಓಕೆ, ಸೊ ಲಿಂಫ್ ನೋಡ್ಸ್ ಅಂದ್ರೆ ಏನು, ಇಲ್ಲಿ ಆ ಲಿಂಫ್ ವೆಸಲ್ ಗಳ ಮಧ್ಯೆ ಅಲ್ಲಿ ಏನಿರುತ್ತೆ, ಇಲ್ಲಿ ಒಂದು ಸಾಲಿಡ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಲಿಂಫ್ ನೋಡ್. ನಾವ್ ಇದನ್ನ ಕಲಿಯೋಣ ಇವಾಗ. ಓಕೆ, ಐ ಟೆಲ್ ಯು ದಟ್. ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಗಳನ್ನ ಸ್ಟಡಿ ಮಾಡೋಣ. ಏನನ್ನ ಸ್ಟಡಿ ಮಾಡೋಣ, ಇಲ್ಲಿ ಲಿಂಫಾಯ್ಡ್ ಆರ್ಗನ್ಸ್. ಹ್ಯೂಮನ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಲಿಂಫಾಯ್ಡ್ ಆರ್ಗನ್ಸ್ ಮೇನ್ಲಿ 2 ಟೈಪ್ಸ್ ಇದೆ. ಒಂದು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ LO ಅಂತ ಬರೆದಿರ್ತೀನಿ. ಓಕೆ, ಅಂಡ್ ಇನ್ನೊಂದು ಆಬ್ವಿಯಸ್ಲಿ ಒಂದು ಪ್ರೈಮರಿ ಇದ್ರೆ ಯಾವ್ದಿರುತ್ತೆ, ದಟ್ ಈಸ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೊ ಈಗ ಫಸ್ಟ್ ನಾವಿಲ್ಲಿ ಪ್ರೈಮರಿ ಅಂದ್ರೆ ಏನು, ನಾವು ಯಾವಾಗ್ಲೂ ಈ ವರ್ಡ್ ಅನ್ನ ನೋಡ್ತೀವಿ ವೆನ್ ಇಟ್ ಕಮ್ಸ್ ಟು ದ ಬಯಾಲಜಿ. ಪ್ರೈಮರಿ ಅಂದ್ರೆ ಏನು, ಇಟ್ಸ್ ಮೇನ್, ಫಸ್ಟ್ ಥಿಂಗ್. ಓಕೆನಾ? ಪ್ರೈಮರಿಲಿ, ಹೇಗೆ ಫಾರ್ಮರ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ದ ಫಸ್ಟ್. ಸೊ ಇಲ್ಲಿ ನಾವೇನ ಯೂಸ್ ಮಾಡ್ತೀವಿ, ಪ್ರೈಮರಿಲಿ, ದ ಮೇನ್, ದ ಫಸ್ಟ್ ಅಂತ ಹೇಳಿ ಇಲ್ಲಿ ನಾವು ಪ್ರೈಮರಿಲಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ ಏನು, ಏನಕ್ಕೆ ಪ್ರೈಮರಿ ಅಂತ ಕರಿತಾ ಇದ್ದೀವಿ? ಸೊ ನೀವು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಓದಿದ್ರು ಕೂಡ ಅಲ್ಲೂ ನಿಮ್ಗೆ ಇರುತ್ತೆ, ಏನನ್ನ ಓದಿರ್ತೀರಾ, ಪ್ರೈಮರಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಡಿಫ್ರೆನ್ಶಿಯೇಟೆಡ್ ಇನ್ ಟು ಏನು, ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂಡ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ವಾ? ಇಲ್ಲೂ ಕೂಡ ಅದೇ ರೀತಿ. ಸೊ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ ಏನು, ಇಲ್ಲಿ ಈ ಲಿಂಫ್ ಸೆಲ್ಸ್ ಗಳು ಏನಾಗಿರುತ್ತೆ, ಇಲ್ಲಿ ಈ ಸ್ಟ್ರಕ್ಚರ್ಸ್ ಈ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ಏನಾಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಅಂದ್ರೆ ಒರಿಜಿನ್ ಆಗಿರುತ್ತೆ. ಈ ಲಿಂಫ್ ಸೆಲ್ಸ್ ಗಳು ಎಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ, ಈ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಗಳಲ್ಲಿ. ಅಂದ್ರೆ ಲಿಂಫೋಸೈಟ್ಸ್ ಏನಾಗಿದೆ, ಪ್ರೊಡ್ಯೂಸ್ ಆಗಿದೆ, ಪ್ರೊಡಕ್ಷನ್ ಆಫ್ ದಿ ಲಿಂಫೋಸೈಟ್ಸ್ ಆಗಿದೆ ಈ ಆರ್ಗನ್ಸ್ ಗಳಲ್ಲಿ. ಓಕೆನಾ? ಆಸ್ ವೆಲ್ ಆಸ್ ಕೆಲವೊಂದು ಲಿಂಫೋಸೈಟ್ಸ್ ಗಳ ಮೆಚುರೇಷನ್ ಕೂಡ ಎಲ್ಲಾಗಿದೆ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಲ್ಲಿ. ಬಟ್ ಮೇನ್ ಥಿಂಗ್ ನಾವೇನಂತ ಹೇಳ್ಬೋದು, ಇಲ್ಲಿ ಒರಿಜಿನ್ ಅಥವಾ ಪ್ರೊಡಕ್ಷನ್ ಅಂಡ್ ಪ್ರೊಲಿಫರೇಷನ್, ನಂಬರ್ ಇನ್ಕ್ರೀಸ್ ಆಗೋದು ಕೂಡ ಇಲ್ಲಿ ಈ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ. ಆಸ್ ವೆಲ್ ಆಸ್ ಮೆಚುರೇಷನ್ ಕೂಡ ಎಲ್ಲಾಗುತ್ತೆ ಈ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ. ಸೊ ನಾವೇನ್ ಮಾಡೋಣ ಇವಾಗ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಏನ ಕರಿತಾ ಇದೀವಿ, ಬಿಕಾಸ್ ಏನಾಗುತ್ತೆ ಇಲ್ಲಿ, ದ ಪ್ರೊಡಕ್ಷನ್ maturation, production, maturation and proliferation ಯಾರ್ದು, ಲಿಂಫೋಸೈಟ್ಸ್ದು. ಎಲ್ಲಾಗುತ್ತೆ ಪ್ರೊಲಿಫರೇಷನ್ ಆಫ್ ಲಿಂಫೋಸೈಟ್ಸ್, ಎಲ್ಲಾಗುತ್ತೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ. ಓಕೆ, ಹಾಗಾಗಿ ಈ ಲಿಂಫಾಯ್ಡ್ ಆರ್ಗನ್ಸ್ ಗೆ ನಾವೇನಂತ ಕರಿತೀವಿ, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಫಸ್ಟ್ ಟೈಮ್ ಅಲ್ಲೇ ಪ್ರೊಡ್ಯೂಸ್ ಆಗಿದ್ದು. ಓಕೆನಾ? ಸೊ ಪ್ರೊಲಿಫರೇಟ್ ಅಂದ್ರೆ ನಮಗೆ ಗೊತ್ತಿದೆ, ನಂಬರ್ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ, ಮಲ್ಟಿಪಲ್. ಓಕೆ, ಡಿವೈಡ್ ಆಗ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಫಸ್ಟ್ ಟೈಮ್ ಈ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಈ ಲಿಂಫೋಸೈಟ್ಸ್ ಏನಾಗುತ್ತೆ, ಆಂಟಿಜನ್ಗೆ ಸೆನ್ಸಿಟಿವ್ ಆಗುತ್ತೆ. ಏನಕ್ಕೆ ಸೆನ್ಸಿಟಿವ್, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಇಲ್ಲೇ ಪ್ರೊಡ್ಯೂಸ್ ಆಗಿದೆ, ಇವಾಗ ತಾನೇ ಒರಿಜಿನ್ ಆಗಿದೆ ಲಿಂಫೋಸೈಟ್. ಅದು ಬಿ ಲಿಂಫೋಸೈಟ್ ಆದ್ರೂ ಇರ್ಬೋದು, ಟಿ ಲಿಂಫೋಸೈಟ್ ಆದ್ರೂ ಇರ್ಬೋದು.
ಪ್ಲೀಸ್ ನಿಮ್ಗೆ ಇವಾಗ ನಾನು ಹೇಳ್ತಾ ಇರೋ ವಿಡಿಯೋ ಏನಾದ್ರು ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ದಿ ಪ್ರೀವಿಯಸ್ ವಿಡಿಯೋ. ಓಕೆ, ಇಮ್ಯುನಿಟಿನ ನೋಡ್ಕೊಂಡು ಇಲ್ಲಿ ಬನ್ನಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಕಾನ್ಸೆಪ್ಟ್. ಸೊ ಬಿ ಸೆಲ್ ಅಂದ್ರೆ ಏನು, ಟಿ ಸೆಲ್ ಅಂದ್ರೆ ಏನು ಅಂತ ಹೇಳಿ. ಸೊ ಲಿಂಫೋಸೈಟ್ಸ್ ಅಲ್ವಾ ಅದೆರಡು. ಸೊ ಪ್ರೊಡ್ಯೂಸ್ ಆಗಿದ್ದು ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಲ್ವಾ. ಸೊ ಈ ಪ್ರೊಡ್ಯೂಸ್ ಆದ್ಮೇಲೆ ಯಾವುದೋ ಒಂದು ಆಂಟಿಜನ್ ಪ್ಯಾಥೋಜನ್ ಬಂತು ಅಂತ ಇಟ್ಕೊಳ್ಳಿ. ಸೊ ಬಂದಾಗ ಫಸ್ಟ್ ಟೈಮ್ ದೇ ಆರ್ ಮೀಟಿಂಗ್ ಆಂಟಿಜನ್ ಆಂಟಿಬಾಡಿ, ಫಸ್ಟ್ ಟೈಮ್ ದೇ ಆರ್ ಮೀಟಿಂಗ್ ಅಲ್ವಾ. ಸೊ ಆವಾಗ ಆಂಟಿಜನ್ ಫಸ್ಟ್ ಟೈಮ್ ಈ ಆಂಟಿಜನ್ ಅನ್ನ ಹಾರ್ಮ್ ಪಾರ್ಟಿಕಲ್ ಅನ್ನ ಏನ್ ಮಾಡ್ತಾ ಇದೆ, ಮೀಟ್ ಮಾಡ್ತಾ ಇದೆ. ಅವಾಗ ಸ್ವಲ್ಪ ಏನಾಗುತ್ತೆ, ಇದು ಸೆನ್ಸಿಟಿವ್ ಆಗುತ್ತೆ ಅಲ್ವಾ. ಸೆನ್ಸಿಟಿವ್ ಆಗೋದ್ರ ಜೊತೆಗೆ ಏನಾಗುತ್ತೆ, ಮೆಮೊರಿ ಸೆಲ್ ಕೂಡ ಏನಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ ಅಲ್ವಾ. ಸೊ ಸೆನ್ಸಿಟಿವ್ ಆಗುತ್ತೆ. ಹಾಗಾಗಿ ಕೆಲವೊಂದ್ಸರಿ ಏನಾಗುತ್ತೆ, ಫಸ್ಟ್ ನಮಗೆ ಪ್ಯಾಥೋಜನ್ ಎಂಟರ್ ಆದವಾಗ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ. ಓಕೆನಾ. ಹೇಗೆ ನಾವು ವ್ಯಾಕ್ಸಿನ್ ಅನ್ನ ತಗೊಂಡು ಕೊರೋನಾ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ, ವೀಕ್ ಇರೋದು, ದಟ್ ಈಸ್ ಅವಾಗ ನಮಗೆ ಕೆಲವೊಂದು ಸಿಂಪ್ಟಮ್ಸ್ ಲೈಕ್ ಏನ್ ಬಂತು, ಫೀವರ್. ಕೊರೋನಾನೇ ಬರ್ಲಿಲ್ಲ ಬಟ್ ಸ್ಟಿಲ್ ದಟ್ ಸಿಂಪ್ಟಮ್ಸ್ ಬಂತು ಬಿಕಾಸ್ ವ್ಯಾಕ್ಸಿನ್ ಅನ್ನ ತಗೊಂಡಿದ್ವಿ. ಅವಾಗ ನಮ್ಮ ಬಾಡಿ ಏನಾಗಿತ್ತು, ನಮ್ಮ ಬಾಡಿಲಿರೋ ಆಂಟಿಬಾಡೀಸ್ ಏನಾಗಿತ್ತು, ಸೆನ್ಸಿಟೈಸ್ ಆಗಿತ್ತು. ಸೊ ಈ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಅಂತ ಲಿಂಫೋಸೈಟ್ಸ್ ಗಳು ಏನಾಗುತ್ತೆ, ಇಲ್ಲಿ ಫಸ್ಟ್ ಟೈಮ್ ಆಂಟಿಜನ್ ನ ಮೀಟ್ ಆದವಾಗ ದೇ ಬಿಕಮ್ ಸೆನ್ಸಿಟಿವ್. ಸೊ ಏನಂತ ಹೇಳಿದೆ ನಾನು, ದೀಸ್ lymphocytes are sensitive to antigen. ಓಕೆ. ಹಾಗಾದ್ರೆ ಈ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಯಾರು ಮ್ಯಾಮ್? ನೀವ್ ಹೇಳ್ತಾ ಇದ್ದೀರಾ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ಲಿಂಫೋಸೈಟ್ಸ್ ಗಳ ಪ್ರೊಡಕ್ಷನ್ ಆಗುತ್ತೆ, ಅವು ಮೆಚೂರ್ ಆಗುತ್ತೆ, ಅಲ್ಲಿ ತಮ್ಮ ನಂಬರ್ಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ, ಆಸ್ ವೆಲ್ ಆಸ್ ಫಾರ್ ದ ಫಸ್ಟ್ ಟೈಮ್ ಆಂಟಿಜನ್ ಮೀಟ್ ಆಗ್ಬಿಟ್ಟು ಸೆನ್ಸಿಟಿವ್ ಕೂಡ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಹಾಗಾದ್ರೆ ಹೂ ಇಸ್ ದಟ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್? ಯಾರು? ಇಬ್ರು ಇದ್ದಾರೆ ಇಲ್ಲಿ. ಯಾರು? ದಟ್ ಈಸ್ ಫಸ್ಟ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಸೆಕೆಂಡ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಓದಿದೀವಿ. ಇಟ್ಸ್ ಜಸ್ಟ್ ಲೈಕ್ ರಿಪಿಟೇಷನ್, ಸಿಸ್ಟಮ್ಯಾಟಿಕ್ ಆಗಿ ರಿಪೀಟ್ ಆಗ್ತಾ ಇದೆ ಇಲ್ಲಿ. ದಟ್ ಈಸ್ ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಬೋನ್ ಮ್ಯಾರೋ. ಯಾವುದು? ಬೋನ್ ಮ್ಯಾರೋ. ನೆನ್ಪಿದೆಯಾ? ನಿನ್ನೆ ಹೇಳಿದ್ವಿ ನಾವಿಲ್ಲಿ. ಅಂಡ್ ಸೆಕೆಂಡ್ ಒನ್ ಯಾವ್ದಿದೆ ಇಲ್ಲಿ? ಥೈಮಸ್. ಬಿಕಾಸ್ ಬೋನ್ ಮ್ಯಾರೋ, ಥೈಮಸ್ ಇದು ಎರಡು ಆರ್ಗನ್ಸ್ ಅಲ್ಲಿ ನಾವು ಇದೆರಡು ಆರ್ಗನ್ಸ್ಗೆ, ಲಿಂಫಾಯ್ಡ್ ಆರ್ಗನ್ಸ್ಗೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಕರಿತಾ ಇದೀವಿ. ಅಂದ್ರೆ ವೈ? ಬಿಕಾಸ್ ಈ ಎರಡು ಆರ್ಗನ್ಸ್ ಗಳಲ್ಲಿ ಏನಾಗ್ತಾ ಇದೆ, ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ, ಒರಿಜಿನ್ ಆಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ, ಮೆಚ್ಯೂರ್ ಆಗ್ತಾ ಇದೆ, ಆಸ್ ವೆಲ್ ಆಸ್ ಪ್ರೊಲಿಫರೇಟ್ ಆಗ್ತಾ ಇದೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಆಂಟಿಜನ್ ಅನ್ನ ಮೀಟ್ ಆದವಾಗ ಸೆನ್ಸಿಟಿವ್ ಕೂಡ ಆಗ್ತಾ ಇದೆ ಇಲ್ಲಿ ಅಲ್ವಾ. ಓಕೆ. ಹಾಗಾದ್ರೆ ಬೋನ್ ಮ್ಯಾರೋ ಏನು? ಇದು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್. ಸೊ ಇಲ್ಲಿ ಏನಾಗುತ್ತೆ, ನಾಟ್ ಓನ್ಲಿ ಟಿ ಅಂಡ್ ಬಿ ಲಿಂಫೋಸೈಟ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗೋದು. ಸೊ ಏನ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ? ಬಿ ಅಂಡ್ ಟಿ ಸೆಲ್ಸ್ ಏನಾಗುತ್ತೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇನ್ಫ್ಯಾಕ್ಟ್ ಆಲ್ ದ ರೆಡ್ ಬ್ಲಡ್ ಸೆಲ್ಸ್ ಕೂಡ, ಆಲ್ ರೆಡ್ ಬ್ಲಡ್ ಸೆಲ್ಸ್ ಓಕೆ ಅಂಡ್ WBC ಸೆಲ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೋನ್ ಮ್ಯಾರೋದಲ್ಲಿನೇ. ಸೊ ಏನಂತ ಹೇಳ್ಬೋದು ಇಲ್ಲಿ? ಆಲ್ ಬ್ಲಡ್ ಸೆಲ್ಸ್ ಕೂಡ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೋನ್ ಮ್ಯಾರೋದಲ್ಲಿ. ಓಕೆ. ಆಸ್ ವೆಲ್ ಆಸ್ ದಿಸ್ ಪರ್ಟಿಕ್ಯುಲರ್ ಬಿ ಲಿಂಫೋಸೈಟ್ ಮಾತ್ರ ಎಲ್ಲಿ ಮೆಚ್ಯೂರ್ ಆಗುತ್ತೆ? ಬಿ ಲಿಂಫೋಸೈಟ್ ಮೆಚ್ಯೂರ್ ಆಗಿ ಪ್ರೊಲಿಫರೇಟ್ ಆಗೋದು ಬೋನ್ ಮ್ಯಾರೋದಲ್ಲೇ. ಬಟ್ ಥೈಮಸ್ ಇಲ್ಲೇನಾಗುತ್ತೆ, ಈ ಟಿ ಲಿಂಫೋಸೈಟ್ ಪ್ರೊಡ್ಯೂಸ್ ಆಗಿದ್ದು ಎಲ್ಲಿ ಬರ್ದಿದೀನಿ ನೋಡಿ, ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಮೆಚ್ಯೂರ್ ಆಗೋದು, ಪ್ರೊಲಿಫರೇಟ್ ಆಗೋದು ಎಲ್ಲಿ? ಥೈಮಸ್ ಅಲ್ಲಿ ಅಲ್ವಾ. ಸೊ ಇಲ್ಲಿ ಬರೆಯೋಣ ನಾವು. ಬೋನ್ ಮ್ಯಾರೋದಲ್ಲಿ ಏನಾಗುತ್ತೆ ಇಲ್ಲಿ? ಬಿ ಲಿಂಫೋಸೈಟ್ಸ್ ಅಥವಾ ಬಿ ಸೆಲ್ಸ್ ಅಂತ ಬರ್ಕೊಳ್ತೀನಿ. ಬಿ ಸೆಲ್ಸ್ ಏನಾಗುತ್ತೆ ಇಲ್ಲಿ? ಮೆಚ್ಯೂರ್ ಅಂಡ್ ಪ್ರೊಲಿಫರೇಟ್. ಓಕೆ. ಸೊ ಬೋನ್ ಮ್ಯಾರೋ ಅಂದ್ರೆ ಗೊತ್ತಿದೆ ನಿಮ್ಗೆ. ಸೊ ಲಾಂಗ್ ಬೋನ್ಸ್ ಗಳ ಎಂಡ್ ಪಾರ್ಟ್ ಇದೇನು? ಲಾಂಗ್ ಬೋನ್. ಓಕೆ. ಈ ಲಾಂಗ್ ಬೋನ್ ಅಲ್ಲಿ ಈ ಎಂಡ್ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ರೆಡ್ ಬೋನ್ ಮ್ಯಾರೋ. ಮಧ್ಯ ಇರೋದು ದಿಸ್ ಇಸ್ ಯೆಲ್ಲೋ ಬೋನ್ ಮ್ಯಾರೋ. ಈ ರೆಡ್ ಬೋನ್ ಮ್ಯಾರೋ ಇಂದ ನಮಗೆ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್, ಆಲ್ WBC RBC ಸೆಲ್ಸ್ ಏನಾಗ್ತಾ ಇದೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಕಮಿಂಗ್ ಟು ದ ಥೈಮಸ್, ನೆನ್ಪಿಟ್ಕೊಳ್ಳಿ, ಟಿ ಫಾರ್ ಟಿ ಅಂದ್ರೆ ಥೈಮಸ್ ಫಾರ್ ಟಿ ಲಿಂಫೋಸೈಟ್ಸ್. ಟಿ ಲಿಂಫೋಸೈಟ್ಸ್ ಇಲ್ಲಿ ಫಾರ್ಮ್ ಆಗಿದ್ದು, ಪ್ರೊಡ್ಯೂಸ್ ಆಗಿದ್ದು ಬೋನ್ ಮ್ಯಾರೋದಲ್ಲಿ. ಬಟ್ ಮೆಚ್ಯೂರ್ ಆಗಿ ಪ್ರೊಲಿಫರೇಟ್ ಎಲ್ಲ ಆಗ್ತಾ ಇದೆ ಇನ್ ಥೈಮಸ್. ಸೊ ಏನಂತ ಹೇಳ್ಬೋದು ನಾವಿಲ್ಲಿ? ಟಿ ಸೆಲ್ಸ್ ಎಲ್ಲಿ ಫಾರ್ಮ್ ಆಗಿದ್ದು? ಬೋನ್ ಮ್ಯಾರೋದಲ್ಲಿ. ಬಟ್ ಟಿ ಸೆಲ್ಸ್ ಎಲ್ಲಿ ಮೆಚ್ಯೂರ್ ಅಂಡ್ ಪ್ರೊಲಿಫರೇಟ್ ಅಂತ ಕೇಳಿದವಾಗ ದಟ್ ಈಸ್ ಥೈಮಸ್ ಅಲ್ಲಿ ಆಗುತ್ತೆ. ಓಕೆ. ಸೊ ಥೈಮಸ್ ಏನು? ಇದು ಒಂದು ಲೋಬ್ ಸ್ಟ್ರಕ್ಚರ್. ಓಕೆ. ಲೋಬ್ ಫಾರ್ಮ್ ಅಲ್ಲಿ ಇರುತ್ತೆ. ಲೋಬ್ ಸ್ಟ್ರಕ್ಚರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ರೆಸೆಂಟ್ ನಿಯರ್ ಹಾರ್ಟ್ ಅಂತನಾದ್ರೂ ಹೇಳ್ಬೋದು ನಾವು, ನಿಯರ್ ಹಾರ್ಟ್ ಅಂತನಾದ್ರೂ ಹೇಳ್ಬೋದು, ಅಥವಾ ಬಿಲೋ ಸ್ಟರ್ನಮ್.
ಸೊ ಥೈಮಸ್ ಯಾವ ರೀತಿ ಸ್ಟ್ರಕ್ಚರ್ ಇದೆ, ಇದು ಲೋಬ್ಯುಲರ್ ಸ್ಟ್ರಕ್ಚರ್. ಎಲ್ಲಿ ಪ್ರೆಸೆಂಟ್ ಇದೆ, ನಿಯರ್ ಹಾರ್ಟ್, ಅಥವಾ ಏನಂತ ಹೇಳ್ಬೋದು ಸ್ಟರ್ನಮ್, ಫ್ಲಾಟ್ ಬೋನ್ ಇದೆಯಲ್ಲ ಅದ್ರದ್ದು ಕೆಳಗಡೆ ಏನ್ ಪ್ರೆಸೆಂಟ್ ಇರುತ್ತೆ, ಥೈಮಸ್ ಇರುತ್ತೆ. ಓಕೆ, ಲೋಬ್ ಶೇಪ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಥೈಮಸ್ ಬಗ್ಗೆ ರಿಪೀಟೆಡ್ಲಿ ನಿಮ್ಗೆ ಒಂದು ಕ್ವಶನ್ ಬರುತ್ತೆ. ಏನ್ ಕ್ವಶನ್ ಅಂದ್ರೆ, ಥೈಮಸ್ ನಾವು ಚಿಕ್ಕವರಿದ್ದಾವಾಗ, ವೆನ್ ವಿಲ್ ಬಿ ಸ್ಮಾಲ್, ನಾವು ಚಿಕ್ಕವರಿದ್ದಾವಾಗ ಥೈಮಸ್ ಸೈಜ್ ಏನಿರುತ್ತೆ, ದೊಡ್ಡದಿರುತ್ತೆ. ನಾವು ಹೇಗೆ ಬೆಳೀತಾ ಬೆಳೀತಾ ಹೋಗ್ತೀವೋ ಹಾಗೆ ಥೈಮಸ್ ಸೈಜ್ ಏನಾಗುತ್ತೆ, ಇಲ್ಲಿ ಕಡಿಮೆ ಹಾಕೊಂಡು ಬರುತ್ತೆ. ಸೊ ಏನಂತ ಹೇಳ್ದೆ ನಾನು ಇಲ್ಲಿ, ದ ಸೈಜ್ ಆಫ್ ದ ಥೈಮಸ್, ಏನಂತ ಹೇಳಿದ್ವಿ ಇಲ್ಲಿ, ಸೈಜ್ ಆಫ್ ದಿ ಥೈಮಸ್ ಏನಾಗುತ್ತೆ, ರೆಡ್ಯೂಸಸ್ ವಿತ್ ರೆಸ್ಪೆಕ್ಟ್ ಟು ಸೈಜ್. ಸೊ ಹಾಗಾಗಿ ನಾವ್ ಏಜ್ ಆಗ್ತಾ ಹೋದವಾಗ, ಎಸ್ಪೆಷಲಿ ಇವಾಗ್ಲೂ ಕೂಡ, ಓಕೆ ನಾವು ಇವಾಗ ಅಡಲ್ಟ್ ಅಲ್ವಾ, ಸೊ ಏನಾಗಿರುತ್ತೆ ಇಲ್ಲಿ ನಮ್ದು ಥೈಮಸ್ ಏನಾಗಿರುತ್ತೆ, ಚಿಕ್ಕದಾಗ್ಬಿಟ್ಟಿರುತ್ತೆ ಇವಾಗ ಆಲ್ರೆಡಿ. ಬಟ್ ಓಲ್ಡರ್ ಕಂಪ್ಲೀಟ್, ಇವಾಗ ನಾವು 50 ಎಲ್ಲ ಆಗಿದೀವಿ ಅಂತ ಹೇಳ್ಬಿಟ್ರೆ ಥೈಮಸ್ ಏನಾಗುತ್ತೆ, ಇನ್ನು ಓಲ್ಡ್ ಏಜ್ ಅಲ್ಲಿ ಆಗ್ಬಿಟ್ರೆ ಡಿಜನರೇಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಓಲ್ಡರ್ ಪೀಪಲ್ ಹತ್ರ ಇಮ್ಯೂನ್ ಪವರ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಟಿ ಲಿಂಫೋಸೈಟ್ ಏನು ಇದು, ಇಟ್ ಈಸ್ ಎ ಇಮ್ಯೂನ್ ಸೆಲ್ ಅಲ್ವಾ, ಲಿಂಫೋಸೈಟ್, ರೈಟ್. ಓಕೆ, ಸೊ ಇದೇನು ಇಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಆಯ್ತು. ನೆಕ್ಸ್ಟ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ ಏನು, ಇಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಒಳಗಡೆ ಈ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಆಲ್ರೆಡಿ ರೆಡಿ ಇದೆ. ಓಕೆ, ದೇ ಆರ್ ಪ್ರೊಡ್ಯೂಸ್ಡ್, ಮೆಚೂರ್ ಆಗಿದೆ. ಬಟ್ ಇಲ್ಲಿ ಆಂಟಿಜನ್ ಸೆನ್ಸಿಟಿವ್ ಆಗಿದೆ, ಮೆಮೊರಿ ಬಂದ್ಬಿಟ್ಟಿದೆ ಇವಾಗ. ಓಕೆ, ಆಂಟಿಜನ್ ಸೆನ್ಸಿಟಿವ್ ಆಗೋದ್ರ ಜೊತೆಗೆ ಮೆಮೊರಿ ಕೂಡ ಇದೆ. ಸೊ ಹಾಗಾಗಿ ಸೆಕೆಂಡರಿ ಲಿಂಫೋಸೈಟ್ಸ್ ಅಲ್ಲಿ ಆಕ್ಚುಲ್ ಆಗಿ ಇಲ್ಲಿ ಏನಾಗುತ್ತೆ, ವೇರ್ the actual lymphocyte and antigen communication occurs. ಅಥವಾ ವೇರ್ ಇಲ್ಲಿ, ಓಕೆ, ಇಲ್ಲಿ ಏನು ಪ್ರೊಡ್ಯೂಸ್ ಆಗಿರುತ್ತಲ್ಲ, ಸೊ ನೆಕ್ಸ್ಟ್ ಇಲ್ಲಿ ಏನು ಲಿಂಫೋಸೈಟ್ಸ್ ಏನ್ ಮಾಡುತ್ತೆ, ಆಕ್ಚುಯಲ್ ಆಂಟಿಜನ್ ಜೊತೆಗೆ ಏನ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಕಮ್ಯುನಿಕೇಟ್ ಅಂದ್ರೆ ಏನು, ಇಲ್ಲಿ ಫೈಟ್ ಅಂತ ಹೇಳ್ಬೋದು ನೀವು. ಕಮ್ಯುನಿಕೇಟ್ ಅಂದ್ರೆ ಏನು, ಫೈಟ್. ಹೇಗೆ ನೀವು ಕಂಪ್ಲೀಟ್ 1 ಇಯರ್ ಕ್ಲಾಸಸ್ ಅನ್ನ ಕೇಳ್ತೀರಿ ಅಲ್ವಾ, ಕೇಳಿದ್ಮೇಲೆ ಲಾಸ್ಟ್ 3 ಅವರ್ಸ್ ಕುತ್ಕೊಂಡು ಏನ್ ಮಾಡ್ತೀರಾ, ಎಕ್ಸಾಮ್ ಅನ್ನ ಬರೀತೀರಾ, ಅದೇ ರೀತಿ. ಸೊ ಇಲ್ಲಿ ಪ್ರೊಡ್ಯೂಸ್ ಆಗಿದೆ ಲಿಂಫೋಸೈಟ್ಸ್. ಸೊ ದಿಸ್ ಇಸ್ ದ ಬ್ಯಾಟಲ್ ಫೀಲ್ಡ್. ಈ ಸೆಕೆಂಡರಿ ಲಿಂಫೋಸೈಟ್ಸ್, ಮೆಚೂರ್ ಟಿ ಅಂಡ್ ಬಿ ಸೆಲ್ಸ್. ಓಕೆ, ಇದೇನ್ ಮಾಡುತ್ತೆ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಂಟಿಜನ್ಸ್ ಅಗೇನ್ಸ್ಟ್ ಆಗಿ ಏನ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಹೇಗೆ ನೀವು ಇಡೀ ವರ್ಷ ಓದಿರೋದನ್ನ 3 ಅವರ್ಸ್ ಅಲ್ಲಿ ಕುತ್ಕೊಂಡು ಬರೀತೀರಾ ಎಕ್ಸಾಮ್ ಅನ್ನ, ಆ ರೀತಿ ಫೈಟ್ ಮಾಡ್ಲಿಕ್ಕೆ ರೆಡಿ ಇರುತ್ತೆ. ಕ್ಲಿಯರ್ ಆಯ್ತು, ಟ್ರೈನಿಂಗ್ ಅನ್ನ ತಗೊಳ್ತೀರಾ, ಅದೇ ರೀತಿ ಇಲ್ಲೂ ಕೂಡ ಟ್ರೈನಿಂಗ್. ಬಟ್ ಆಕ್ಚುಯಲ್ ವರ್ಕ್ ಎಲ್ಲಾಗುತ್ತೆ ಇಲ್ಲಿ. ಸೊ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಏನ್ ಮಾಡುತ್ತೆ, ಇಲ್ಲಿ ಅವುಗಳ ಹತ್ರ ಇರುವಂತ ಲಿಂಫೋಸೈಟ್ಸ್ ಗಳು ಆಕ್ಚುಯಲ್ ಕಮ್ಯುನಿಕೇಟ್ ಅಥವಾ ಫೈಟ್ ಯಾರೊಟ್ಟಿಗೆ ಮಾಡುತ್ತೆ, ಇಲ್ಲಿ ಆಂಟಿಜನ್ ಅಥವಾ ಪ್ಯಾಥೋಜನ್ಸ್ ಒಟ್ಟಿಗೆ ಮಾಡುತ್ತೆ. ಸೊ ಇದೇನು ಇಲ್ಲಿ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂಡ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೊ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ಯಾರಿದ್ದಾರೆ ಹಾಗಾದ್ರೆ, ಹೂ ಇಸ್ ದಟ್ ರಿಯಲ್ ಫೈಟರ್ಸ್ ಹಾಗಾದ್ರೆ. ಸೊ ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ನಾವು ಫಸ್ಟ್ ಏನನ್ನ ನೋಡೋಣ, ಇಲ್ಲಿ ಸ್ಪ್ಲೀನ್. ಯಾವುದು ಸ್ಪ್ಲೀನ್ ಏನು ಇದು, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೊ ಇಲ್ಲಿ ಏನಾಗಲ್ಲ, ಲಿಂಫೋಸೈಟ್ಸ್ ಗಳ ಪ್ರೊಡಕ್ಷನ್ ಆಗಲ್ಲ. ಬಟ್ ಇದ್ರಲ್ಲಿ ಇರುವಂತ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ, ಆಂಟಿಜನ್ ಒಟ್ಟಿಗೆ ಕಮ್ಯುನಿಕೇಟ್ ಅಂದ್ರೆ ಫೈಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಬಾಡಿನ. ಓಕೆ, ಸೊ ಫಸ್ಟ್ ಯಾವ್ದಿದೆ ಇಲ್ಲಿ, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಸ್ಪ್ಲೀನ್. ಸೊ ಸ್ಪ್ಲೀನ್ ಯಾವ ರೀತಿ ಇರುತ್ತೆ, ಸ್ಪ್ಲೀನ್ ಬೀನ್ ಶೇಪ್ ಇರುತ್ತೆ. ಯಾವ ಶೇಪ್ ಇರುತ್ತೆ ಇದು, ಬೀನ್ ಶೇಪ್. ಅಂಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಿಯರ್ ಸ್ಟಮಕ್. ಸೊ ಏನಂತ ಹೇಳಿದ್ವಿ ನಾವಿಲ್ಲಿ, ಸ್ಪ್ಲೀನ್ ಬೀನ್ ಶೇಪ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ರೆಸೆಂಟ್ ನಿಯರ್ ಸ್ಟಮಕ್. ಓಕೆ, ಸೊ ಸ್ಪ್ಲೀನ್ ಆಕ್ಚುಲಿ ಏನು, ಇದು ಏನನ್ನ ಫಿಲ್ಟರ್ ಮಾಡುತ್ತೆ, ಇದು ಬ್ಲಡ್ ಅನ್ನ ಫಿಲ್ಟರ್ ಮಾಡುತ್ತೆ. ಓಕೆ, ಸ್ಪ್ಲೀನ್ ಏನ್ ಮಾಡುತ್ತೆ, ನಮ್ಮ ಬ್ಲಡ್ ಅನ್ನ ಫಿಲ್ಟರ್ ಮಾಡುತ್ತೆ. ಸೊ ಬ್ಲಡ್ ಅನ್ನ ಫಿಲ್ಟರ್ ಮಾಡುವಾಗ ಆ ಬ್ಲಡ್ ಅಲ್ಲಿ ಏನಾದ್ರೂ ಆಂಟಿಜನ್ಸ್ ಇತ್ತು ಅಥವಾ ಮೈಕ್ರೋಬ್ಸ್, ಪ್ಯಾಥೋಜನ್ಸ್ ಇತ್ತು ಅಂದ್ರೆ, ಓಕೆ, ಅದನ್ನ ಏನ್ ಮಾಡುತ್ತೆ, ಇದು ಫಿಲ್ಟರ್ ಮಾಡುತ್ತೆ. ಏನ್ ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಸೊ ಏನ್ ಹೇಳಿದೆ ನಾನು, ಸ್ಪ್ಲೀನ್ ಏನ್ ಮಾಡುತ್ತೆ, ಇಟ್ ಫಿಲ್ಟರ್ಸ್ ಏನನ್ನ ಫಿಲ್ಟರ್ ಮಾಡುತ್ತೆ ಅಂತ ಹೇಳಿದೆ, ಫಿಲ್ಟರ್ಸ್ ದಿ ಬ್ಲಡ್ borne ಮೈಕ್ರೋಬ್ಸ್ ಹಿಯರ್ ಏನು ಅರ್ಥ, ದೋಸ್ ಆಂಟಿಜನ್ಸ್. ಓಕೆ, ಹಾರ್ಮ್ ಮಾಡುವಂತ ಪ್ಯಾಥೋಜನ್ಸ್.
ಅದನ್ನ ಏನ್ ಮಾಡುತ್ತೆ, ಇದು ಫಿಲ್ಟರ್ ಮಾಡುತ್ತೆ. ಅಂಡ್ ಇದರ ಹತ್ರ ಏನಿರುತ್ತೆ, ಇಲ್ಲಿ ಲಿಂಫೋಸೈಟ್ಸ್ ಇರುತ್ತೆ. ನಾವು ಲಿಂಫೆಡ್ ಆರ್ಗನ್ ಅಂತ ಹೇಳಿದೀವಿ. ಲಿಂಫೋಸೈಟ್ಸ್ ಜೊತೆಗೆ ಏನಿರುತ್ತೆ, ಇಲ್ಲಿ ಮ್ಯಾಕ್ರೋಫೇಜಸ್. ಸೊ ಈ ಮ್ಯಾಕ್ರೋಫೇಜಸ್ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ, ಈ ಬ್ಲಡ್ ಬಾರ್ನ್ ಅಂದ್ರೆ ಬ್ಲಡ್ ಅಲ್ಲಿ ಇರೋ ಪ್ಯಾಥೋಜನ್ಸ್ ಅಥವಾ ಆಂಟಿಜನ್ಸ್ ಅದನ್ನ ಏನ್ ಮಾಡುತ್ತೆ, ಇದ್ರ ಹತ್ರ ಸ್ಪ್ಲೀನ್ ಹತ್ರ ಇರುವಂತ ಲಿಂಫೋಸೈಟ್ಸ್ ಮ್ಯಾಕ್ರೋಫೇಜಸ್ ಏನ್ ಮಾಡುತ್ತೆ, ಇಲ್ಲಿ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಏನ್ ಹೇಳಿದ್ವಿ, ಇಟ್ ಫಿಲ್ಟರ್ಸ್ ದ ಬ್ಲಡ್ ಬಾರ್ನ್ ಮೈಕ್ರೋಬ್ಸ್, ಅಂದ್ರೆ ಬ್ಲಡ್ ಅಲ್ಲಿ ಫ್ಲೋ ಆಗ್ತಾ ಇರುವಂತ ಆಂಟಿಜನ್ಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ, ಇಲ್ಲಿ ಟ್ರಾಪ್ ಮಾಡುತ್ತೆ. ಓಕೆ, ಅಂಡ್ ಅದನ್ನ ಯಾರು ಡಿಸ್ಟ್ರಾಯ್ ಮಾಡ್ತಾರೆ, ಇಲ್ಲಿ ಯಾರಿದ್ದಾರೆ ಇದ್ರ ಹತ್ರ, ಇಟ್ ಹ್ಯಾಸ್ ಲಿಂಫೋಸೈಟ್ಸ್ and phagocytes. Phagocytes are nothing but macrophage ಅಲ್ಲ, engulf ಮಾಡುತ್ತೆ ಕಂಪ್ಲೀಟ್ ಆಂಟಿಜನ್ ಅಥವಾ ಪ್ಯಾಥೋಜನ್. ಓಕೆ, ಆಸ್ ವೆಲ್ ಆಸ್ ಸ್ಪ್ಲೀನ್ ಗೆ ಏನಂತ ಕರಿತೀವಿ ನಾವಿಲ್ಲಿ, ಗ್ರೇವ್ ಆಡ್ ಆಫ್ RBC ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಗ್ರೇವ್ ಆಡ್ ಆಫ್ RBC. ಅದ್ರ ಜೊತೆಗೆ ಏನಂತ ಕರಿತೀವಿ, ಇಲ್ಲಿ ರಿಸರ್ವೇರ್ ಆಫ್ RBC. ಸೊ ಏನಂತ ಹೇಳಿದ್ವಿ, ಸ್ಪ್ಲೀನ್ ಅನ್ನ ಏನಂತ ಕರಿತೀವಿ ನಾವಿಲ್ಲಿ, ಗ್ರೇವ್ ಆಡ್ ಆಫ್ RBC. ಗ್ರೇವ್ ಆಡ್ ಆಫ್ RBC ಅಂದ್ರೆ ಏನು, ಸ್ಮಶಾನ ಆಫ್ ದಿ RBC ನ. ಎಸ್, ಓಕೆ. ಅಂಡ್ ಅದ್ರ ಜೊತೆಗೆ ಏನಂತ ಕರಿತೀವಿ, ರಿಸರ್ವೇರ್ ಆಫ್ RBC. ಮ್ಯಾಮ್ ಏನ್ ಹೇಳ್ತಿದ್ದೀರಾ, RBC ನ ರಿಸರ್ವ್ ಮಾಡುತ್ತೆ ಅಂತ ಹೇಳ್ತಿದ್ದೀರಾ, ಅಂಡ್ RBC ಇಲ್ಲೇ ಸತ್ತೋಗುತ್ತೆ ಅಂತಾನು ಹೇಳ್ತಿದ್ದೀವಿ. ಎಸ್, ಸೊ ಇಲ್ಲಿ ಗ್ರೇವ್ಯಾರ್ಡ್ ಆಫ್ RBC ಅಂದ್ರೆ ಏನು, ಏಜ್ ಆಗಿರುವಂತ RBC ಅಥವಾ ಡ್ಯಾಮೇಜ್ ಆಗಿರುವಂತ RBC ಲೈಫ್ ಸ್ಪ್ಯಾನ್ ಏನು, ಇಲ್ಲಿ 120 ಡೇಸ್. ಸೊ ಯಾವ ಸೆಲ್ಸ್ ತನ್ನ ಲೈಫ್ ಸ್ಪ್ಯಾನ್ 120 ಡೇಸ್ ಅನ್ನ ಮುಗಿಸಿರುತ್ತೋ ಅಥವಾ ಡ್ಯಾಮೇಜ್ ಆಗಿರುತ್ತೋ ಆ ಸೆಲ್ಸ್ ನ ಏನ್ ಮಾಡುತ್ತೆ, ಇದು ಸ್ಪ್ಲೀನ್ ಹಾಳು ಮಾಡುತ್ತೆ, ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಓಕೆ, ಹಾಗಾಗಿ ಗ್ರೇವ್ಯಾರ್ಡ್ ಆಫ್ RBC ಅಂತ ಹೇಳಿ ಕರಿತೀವಿ. ಅಂಡ್ ಇನ್ನೊಂದು ಯಾವ್ದು ಏನಂತ ಹೇಳಿದ್ರೆ, ಇಲ್ಲಿ ರಿಸರ್ವಿಯರ್ ಆಫ್ RBC. ಸೊ ಇದೇನ್ ಮಾಡುತ್ತೆ, ಸಮ್ ಅಮೌಂಟ್ ಆಫ್ RBC ಸೆಲ್ಸ್ ನ ಏನ್ ಮಾಡುತ್ತೆ, ತನ್ನ ಹತ್ರ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಯಾಕೆ ಅಂದ್ರೆ, ಬಿಕಾಸ್ ಎಮರ್ಜೆನ್ಸಿ ಏನಾದ್ರೂ ಸಡನ್ ಆಗಿ ಬ್ಲಡ್ ಲಾಸ್ ಆಗ್ಬಿಟ್ರೆ, ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಏನೋ ಆಕ್ಸಿಡೆಂಟ್ ಆಯ್ತು, ಸಡನ್ ಆಗಿ ಏನೋ ಒಂದು ಹೆವಿ ಇಂಜುರಿ ಆಗ್ಬಿಟ್ಟು ಬ್ಲಡ್ ಲಾಸ್ ಆಗ್ಬಿಟ್ರೆ, ಅವಾಗ ಎಲ್ಲಿಂದ ಬರುತ್ತೆ ನಮ್ಗೆ ಆ ಬ್ಲಡ್ ಲಾಸ್ ನ ಫಿಲ್ ಮಾಡ್ಲಿಕ್ಕೆ ಸ್ಪ್ಲೀನ್ ಏನಿರುತ್ತೆ, ಇದ್ರ ಹತ್ರ ಏನೇನ ರಿಸರ್ವ್ ಮಾಡಿ ಇಟ್ಕೊಂಡಿರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಗಳನ್ನ. ಸೊ ಆವಾಗ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ನಮಗೆ, ರೆಡ್ ಬ್ಲಡ್ ಸೆಲ್ಸ್ ಗಳು ಬರುತ್ತೆ ಟು ಕಂಪನ್ಸೇಟ್ ವಾಟ್ ಬ್ಲಡ್ ಲಾಸ್. ಹಾಗಾಗಿ ಸ್ಪ್ಲೀನ್ ಗೆ ನಾವ್ ಏನಂತ ಕರಿತೀವಿ. ಸೊ ಏನ್ ಹೇಳಿದ್ವಿ, ಸ್ಪ್ಲೀನ್ ಅಂದ್ರೆ ಇಲ್ಲಿ ಬೀನ್ ಶೇಪ್ ಇದೆ, ಸ್ಟಮಕ್ ಹತ್ರ ಇದೆ. ಏನ್ ಮಾಡುತ್ತೆ, ಇದು ಬ್ಲಡ್ ಅಲ್ಲಿ ಫ್ಲೋ ಆಗ್ತಿರೋ ಅಂತ ಮೈಕ್ರೋಬ್ಸ್ ಆಂಟಿಜನ್ಸ್ ಟ್ರಾಪ್ ಮಾಡ್ಬಿಟ್ಟು ಅದರಲ್ಲಿ ಇರೋ ಸ್ಪ್ಲೀನ್ ಹತ್ರ ಇರುವಂತ ಲಿಂಫೋಸೈಟ್ಸ್ ಅಂಡ್ ಫ್ಯಾಗೋಸೈಟ್ಸ್ ಏನ್ ಮಾಡುತ್ತೆ, ಅದನ್ನ ತಿಂದ್ಬಿಟ್ಟು ಡಿಸ್ಟ್ರಾಯ್ ಮಾಡುತ್ತೆ. ಆಸ್ ವೆಲ್ ಆಸ್ ಸ್ಪ್ಲೀನ್ ಗೆ ಏನಂತ ಹೇಳಿದ್ವಿ ನಾವಿಲ್ಲಿ, ಇಟ್ ಈಸ್ ದಿ ಗ್ರೇವ್ಯಾರ್ಡ್ ಆಫ್ RBC, ಬಿಕಾಸ್ ಸೈಜ್ ಆಗುತ್ತೆ ಓಲ್ಡ್ RBC ನ ಡಿಸ್ಟ್ರಾಯ್ ಮಾಡುತ್ತೆ ಅಲ್ವಾ, ಡ್ಯಾಮೇಜ್ ಇರೋದನ್ನ. ಅಂಡ್ ರಿಸರ್ವಿಯರ್ ಆಫ್ RBC ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಏನಕ್ಕೆ, ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಯೂಸ್ ಆಗ್ಲಿ ಅಂತ ಫ್ಯೂಚರ್. ಗೊತ್ತಾಯ್ತಾ? ಸೊ ದಿಸ್ ಇಸ್ ಸ್ಪ್ಲೀನ್, ಒನ್ ಆಫ್ ದಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್. ಸೊ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ ಅಂದ್ರೆ ಲಿಂಫ್ ನೋಡ್. ಸೊ ನಾನು ಇವಾಗ ತಾನೇ ಹೇಳಿದೆ ನಿಮಗೆ, ಲಿಂಫ್ ನೋಡ್ ಅಂದ್ರೆ ಏನು, ಇಲ್ಲಿ ದಟ್ ಈಸ್ ಲಿಂಫೆಟಿಕ್ ಸಿಸ್ಟಮ್ ಹತ್ರ. ಓಕೆ, ಲಿಂಫೆಟಿಕ್ ಸಿಸ್ಟಮ್ ಅಲ್ಲಿ ಚಿಕ್ಕದು ಸಾಲಿಡ್ ಆಗಿ ಬೀನ್ ಶೇಪ್ ಇರೋ ಅಂತ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಲಿಂಫ್ ನೋಡ್. ಸೊ ಯಾವುದು ಇಲ್ಲಿ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್, ದಟ್ ಈಸ್ ಲಿಂಫ್ ನೋಡ್. ಹೇಗೆ ಸ್ಪ್ಲೀನ್ ಬ್ಲಡ್ ಅಲ್ಲಿ ಇರೋ ಅಂತ ಆ ಮೈಕ್ರೋಬ್ಸ್ ಆಂಟಿಜನ್ಸ್ ಟ್ರ್ಯಾಪ್ ಮಾಡ್ತೋ, ಅದೇ ರೀತಿ ಈ ಲಿಂಫ್ ನೋಡ್ ಕೂಡ ಏನ್ ಮಾಡುತ್ತೆ, ಲಿಂಫ್ ವೆಸಲ್ಸ್ ಅಲ್ಲಿ ಏನು ಲಿಂಫ್ ಫ್ಲೋ ಆಗ್ತಾ ಇರುತ್ತಲ್ವಾ, ಆ ಲಿಂಫ್ ಅಲ್ಲಿ ಇರುವಂತ ಮೈಕ್ರೋಬ್ಸ್ ಆಂಟಿಜನ್ಸ್ ಏನ್ ಮಾಡುತ್ತೆ, ಟ್ರ್ಯಾಪ್ ಮಾಡುತ್ತೆ. ಸೊ ಟ್ರ್ಯಾಪ್ ಮಾಡಿದವಾಗ ಈ ಆಂಟಿಜನ್ಸ್ ಏನಾಗುತ್ತೆ, ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಬಿಕಾಸ್ ಲಿಂಫೋಸೈಟ್ಸ್ ಅಲರ್ಟ್ ಆಗುತ್ತೆ. ಓಕೆ, ಸೊ ಲಿಂಫ್ ನೋಡ್ ಏನಂತ ಹೇಳಿದೆ ನಾನಿಲ್ಲಿ, ಇಟ್ ಈಸ್ ಪ್ರೆಸೆಂಟ್ all along the, ಎಲ್ಲಿ ಪ್ರೆಸೆಂಟ್ ಇರುತ್ತೆ, all along the lymphatic system. ಯಾವ ಶೇಪ್ ಇದೆ ಅಂತ ಹೇಳಿದ್ವಿ, ಇಟ್ ಈಸ್ ಸ್ಮಾಲ್ P shaped and solid structure. ಏನನ್ನ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿದ್ವಿ, ಇಟ್ ಟ್ರ್ಯಾಪ್ಸ್ ಮೈಕ್ರೋಬ್ಸ್ ಆರ್ ಆಂಟಿಜನ್. ಎಲ್ಲಿರೋದು, ಇನ್ ದಿ ಲಿಂಫ್.
ಓಕೆ, ಹಾಗಾಗಿ ಲಿಂಫ್ ನೋಡ್ ಏನನ್ನ ಟ್ರಿಗರ್ ಮಾಡುತ್ತೆ ಇಲ್ಲಿ, ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡಿಸೈಟ್ಸ್. ಅಂದ್ರೆ ಫಸ್ಟ್ ಲಿಂಫೋಸೈಟ್ಸ್ ಗೆ ಸಿಗ್ನಲ್ ಕೊಡುತ್ತೆ. ಓಕೆ, ಆಂಟಿಜನ್ ನಾನು ಇಲ್ಲಿ ಟ್ರ್ಯಾಪ್ ಮಾಡಿದ್ದೀನಿ, ಮೈಕ್ರೋಬ್ ಅನ್ನ ನಾನು ಟ್ರ್ಯಾಪ್ ಮಾಡಿದ್ದೀನಿ. ಸೊ ಟ್ರ್ಯಾಪ್ ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ, ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಹೇಳುತ್ತೆ, ಟಿ ಎಚ್ ಎಲ್, ಬಿ ಲಿಂಫೋಸೈಟ್ ಪ್ರೊಡ್ಯೂಸ್ ಮಾಡಪ್ಪ ನೀನ್ ಆಂಟಿಬಾಡೀಸ್ ಅನ್ನ ಅಂತ ಹೇಳಿ. ಸೊ ಒನ್ಸ್ ಬಿ ಲಿಂಫೋಸೈಟ್ ಇಂದ, ಅದು ಯಾರು, ಪ್ಲಾಸ್ಮಾ ಬಿ ಸೆಲ್ ಅಲ್ವಾ. ಸೊ ಅದರಿಂದ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದ್ಮೇಲೆ ಏನಾಗುತ್ತೆ ಇಲ್ಲಿ, ಈ ಮೈಕ್ರೋಬ್ಸ್ ಅಗೇನ್ಸ್ಟ್ ಆಗಿ ಯಾರು ಫೈಟ್ ಮಾಡ್ತಾರೆ ಇಲ್ಲಿ, ಆಂಟಿಬಾಡೀಸ್. ಓಕೆ, ಇಟ್ ಟ್ರ್ಯಾಪ್ಸ್ ಮೈಕ್ರೋಬ್ಸ್ ಇನ್ ದಿ ಲಿಂಫ್. This stimulates once lymph node antigens na microbes na trap ಮಾಡಿದ ತಕ್ಷಣ ಏನೆಲ್ಲ ಸ್ಟಿಮ್ಯುಲೇಟ್ ಮಾಡುತ್ತೆ, ಇದು ಸ್ಟಿಮ್ಯುಲೇಟ್ಸ್ ದಿ ಲಿಂಫೋಸೈಟ್ಸ್. ಲಿಂಫೋಸೈಟ್ಸ್ ಗೆ ಸಿಗ್ನಲ್ ಕೊಡುತ್ತೆ. ಲಿಂಫೋಸೈಟ್ಸ್ ಯಾಕೆ, ಟು ಪ್ರೊಡ್ಯೂಸ್ ಏನನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಫ್ರಮ್ ಬಿ ಲಿಂಫೋಸೈಟ್ ವಿತ್ ದ ಹೆಲ್ಪ್ ಆಫ್ ಟಿ ಹೆಲ್ಪರ್ ಸೆಲ್ಸ್, ದಟ್ ಈಸ್ ಆಂಟಿಬಾಡೀಸ್. ಓಕೆ, ಸೊ ಇದೇನು ಇಲ್ಲಿ ಲಿಂಫ್ ನೋಡ್. ಸೊ ಥರ್ಡ್ ಒನ್ ಯಾವ್ದಿದೆ ಇಲ್ಲಿ, ಮಾಲ್ಟ್. ಯಾವುದು, ಮಾಲ್ಟ್. ಮಾಲ್ಟ್ ಅಂದ್ರೆ ಏನು ಇಲ್ಲಿ, ರಾಗಿ ಮಾಲ್ಟ್. ಸೊ ಮಾಲ್ಟ್ ಅಂದ್ರೆ ಏನು ಇಲ್ಲಿ, ದಟ್ ಈಸ್ ಮ್ಯೂಕೋಸಲ್ associated lymphoid tissue. ಸೊ ಈ ಮಾಲ್ಟ್ ಏನಿದೆ 100% ಒಂದು ಲಿಂಫೆಟಿಕ್ ಸಿಸ್ಟಮ್ ಇದೆ ಅಂದ್ರೆ ಇಲ್ಲಿ ಅದರಲ್ಲಿ 50% ಲಿಂಫೆಟಿಕ್ ಟಿಶ್ಯೂ ಯಾರ ಹತ್ರ ಇದೆ, ಮಾಲ್ಟ್ ಹತ್ರ. ಸೊ ಮಾಲ್ಟ್ ಹತ್ರ ಏನಿದೆ ಇಲ್ಲಿ 50% ಆಫ್ ದಿ ಲಿಂಫ್ ಸಿಸ್ಟಮ್ ಯಾರು, ಮಾಲ್ಟ್ ಅಂದ್ರೆ ಏನು ಇಲ್ಲಿ, ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ಸೊ ನಿಮಗೆ ನೆನಪಿದ್ರೆ ನಿನ್ನೆ ನಾವು ಓಕೆ, ಸೊ ಏನು ಬ್ಯಾರಿಯರ್ಸ್ ಅನ್ನ ಏನ್ ಮಾಡ್ತಾ ಇದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ಅಲ್ಲಿ ಫಿಸಿಕಲ್ ಬ್ಯಾರಿಯರ್ ಅಲ್ಲಿ ಸ್ಕಿನ್ ಒಟ್ಟಿಗೆ ನಾವೇನನ್ನ ನೋಡಿದ್ವಿ, ಮ್ಯೂಕೋಸಲ್ ಮೆಂಬ್ರೇನ್ ಅನ್ನ ನೋಡಿದ್ವಿ. ಎಲ್ಲಿ ಪ್ರೆಸೆಂಟ್ ಇತ್ತು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್, ರೆಸ್ಪಿರೇಟರಿ ಟ್ರ್ಯಾಕ್ ಆಸ್ ವೆಲ್ ಆಸ್ ಯೂರಿನೋಜೆನೈಟಲ್ ಟ್ರ್ಯಾಕ್ ಅಲ್ವಾ. ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಹಾಗಾದ್ರೆ ಮಾಲ್ಟ್ ಇಲ್ಲಿ, ದಟ್ ಈಸ್ ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಹೆಸರಲ್ಲೇ ಇದೆ. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಇದು, ಮಾಲ್ಟ್ ಪ್ರೆಸೆಂಟ್ all along the mucosal membrane of ಯಾರೋ membrane of gastrointestinal tract and respiratory tract and ಯಾರು, ಯೂರಿನೋಜೆನೈಟಲ್ ಟ್ರ್ಯಾಕ್. ಸೊ ನಮಗೆ ಗೊತ್ತಿದೆ ಮ್ಯೂಕಸ್ ಏನು, ಇದು ಸ್ಟಿಕಿ ಇರುತ್ತೆ ಅಲ್ವಾ, ಸ್ಟಿಕಿ. ನೀವು ನೇಸಲ್ ಡಿಸ್ಚಾರ್ಜ್ ಏನೋ ಹೊತ್ತಾಗ್ತಿರಲ್ಲ, ಅಲ್ಲೂ ಕೂಡ ಏನಿರುತ್ತೆ, ಮ್ಯೂಕಸ್ ಕಂಟೆಂಟ್ ಇರುತ್ತೆ ಅಲ್ವಾ. ಸೊ ಸ್ಟಿಕಿ ಜಲ್ ಇರುತ್ತೆ. ಸೊ ಅಲ್ಲಿ ಆ ಮ್ಯೂಕಸ್ ಲೈನಿಂಗ್ ಕಂಪ್ಲೀಟ್ ನಮ್ದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇರ್ಬೋದು, ಏನು ನಾವು ಫುಡ್ ನ ತಗೋತೀವಲ್ಲ, ಕಂಪ್ಲೀಟ್ alimentary canal ಇಲ್ಲಿ, okay, and as well as respiratory tract, okay, as well as urinogenital duct. ಸೊ ಇಲ್ಲಿ ಮ್ಯೂಕಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಆ ಮ್ಯೂಕಸ್ ಏನ್ ಮಾಡುತ್ತೆ, ಮೋಸ್ಟ್ ಆಫ್ ದ ಪ್ಯಾಥೋಜನ್ಸ್ ಮೈಕ್ರೋಬ್ಸ್ ಆಂಟಿಜನ್ಸ್ ಏನ್ ಮಾಡ್ಬಿಡುತ್ತೆ, ಅಲ್ಲೇ ಟ್ರ್ಯಾಪ್ ಮಾಡ್ಬಿಡುತ್ತೆ. ಬಿಕಾಸ್ ಸ್ಟಿಕ್ಕಿ ನೇಚರ್ ಇದೆ, ಹಿಡಿದಿಟ್ಕೊಂಡ್ಬಿಡುತ್ತೆ. ಕ್ಲಿಯರ್ ಆಯ್ತು. ಹಾಗಾಗಿ ಇಟ್ ಮೇಕ್ಸ್ ವಾಟ್, ಇಲ್ಲಿ ನಿನ್ನೇನು ನಾವು ನೋಡಿದ್ವಿ, ಹಾಗಾಗಿ ಅದನ್ನ ಎಲ್ಲಿ ಸ್ಟಡಿ ಮಾಡಿದ್ವಿ ನಾವು, ಅಲ್ಲಿ ಫಿಸಿಕಲ್ ಬ್ಯಾರಿಯರ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಈ ಮಾಲ್ಟ್ ಏನ್ ಮಾಡುತ್ತೆ, ಇಟ್ ಮೇಕ್ಸ್ ಅಪ್ 50% of the total lymphoid tissue. ಸೊ 100% ಲಿಂಫೋಯ್ಡ್ ಟಿಶ್ಯೂ ಇದೆ ಅಂದ್ರೆ ಅದರಲ್ಲಿ 50% ಯಾರು ಇರ್ತಾರೆ, ಮಾಲ್ಟ್. ಅಂದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ ಅಲ್ಲಿ ಇರೋ ಮ್ಯೂಕಸ್ ಮೆಂಬ್ರೇನ್ ಇರ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಇರೋದು, ಅಥವಾ ಯೂರಿನೋಜೆನೈಟಲ್ ಟ್ರ್ಯಾಕ್ ಅಲ್ಲಿ ಇರೋದು. ಓಕೆ, ಅಂಡ್ ಆಸ್ ವೆಲ್ ಆಸ್ ಇಲ್ಲಿ ಕೆಲವೊಂದು ಏನಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಇದೆ. ಸೊ ಯಾವ್ಯಾವುದು ಅಂದ್ರೆ, ದಟ್ ಈಸ್ ಪೇಯರ್ಸ್ ಪ್ಯಾಚಸ್. ಯಾರು, ಪೇಯರ್ಸ್ ಪ್ಯಾಚಸ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಇದು, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಪೇಯರ್ಸ್ ಪ್ಯಾಚಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಸ್ಮಾಲ್ ಇಂಟೆಸ್ಟೈನ್. ಆಸ್ ವೆಲ್ ಆಸ್ ಟಾನ್ಸಿಲ್ಸ್, ಫ್ಯಾರಿಂಗ್ಸ್ ಹತ್ರ ಇರೋದು. ಓಕೆ, ಫ್ಯಾರಿಂಗ್ಸ್ ಅಂಡ್ ವರ್ಮಿಫಾರ್ಮ್ ಅಪೆಂಡಿಕ್ಸ್. ಮ್ಯಾಮ್ ಇದು ವೆಸ್ಟಿಜಿಯಲ್ ಆರ್ಗನ್ ಅಲ್ಲ? ಹೌದು, ಇಟ್ ಈಸ್ ಅ ವೆಸ್ಟಿಜಿಯಲ್ ಆರ್ಗನ್. ಓಕೆ, ಸೊ ಇಲ್ಲೂ ಕೂಡ ಇರೋದು ಅಷ್ಟೊಂದು ರೋಲ್ ಇಲ್ಲ. ಸೊ ಎಲ್ಲಿರುತ್ತೆ ವರ್ಮಿಫಾರ್ಮ್ ಅಪೆಂಡಿಕ್ಸ್, ಸೀಕಮ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಓಕೆ,
ಸೊ ಇದು ಕೂಡ ಪೇಸ್ ಪ್ಯಾಚಸ್ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು, ವರ್ಮಿಫಾರ್ಮ್ ಅಪೆಂಡಿಕ್ಸ್ ಎಲ್ಲಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಸೀಕಮ್ ಪಾರ್ಟ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಸೊ ಇದು ಮೂರು ಕೂಡ ಇದ್ರಲ್ಲಿ ಬರುತ್ತೆ ನೋಡಿ. ಪೇಸ್ ಪ್ಯಾಚಸ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳಿದೀವಿ, ಫ್ಯಾರಿಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಎಲ್ಲಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಲ್ವಾ. ಸೊ ಹಾಗಾಗಿ ಪೇಸ್ ಪ್ಯಾಚಸ್, ಟಾನ್ಸಿಲ್ಸ್, ವರ್ಮಿಫಾರ್ಮ್ ಅಪೆಂಡಿಕ್ಸ್ ಕೂಡ ಈ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಗಳು ಕೂಡ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗುತ್ತೆ, ಮಾಲ್ಟ್ ಅಂದ್ರೆ ನಿಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಅಲ್ಲೇ ಇದು ಕೂಡ ಬರುತ್ತೆ. ಬಟ್ ಸ್ಟಿಲ್ ದೇ ಆರ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಕ್ಲಿಯರ್ ಆಯ್ತು. ಸೊ ದಿಸ್ ಕಂಪ್ಲೀಟ್ಸ್ ವಾಟ್ ಕಂಪ್ಲೀಟ್ ಲಿಂಫೆಟಿಕ್ ಸಿಸ್ಟಮ್. ಓಕೆ, ಇದೆಲ್ಲ ಏನಾಯ್ತು ಇಲ್ಲಿ ಇಮ್ಯುನಿಟಿನ ನಾವೇನ್ ಮಾಡಿದ್ವಿ ಇವಾಗ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನನ್ನ ಸ್ಟಡಿ ಮಾಡ್ತೀವಿ ನಾವಿಲ್ಲಿ, ದಟ್ ಈಸ್ ಅಲರ್ಜಿ. ಓಕೆ, ಸೊ ಏನು ಇಲ್ಲಿ ಅಲರ್ಜಿ ಅಂದ್ರೆ ಸುಮಾರು ಸರಿ ನೀವು ಈ ವರ್ಡ್ ನ ಯೂಸ್ ಮಾಡಿರ್ತೀರಾ ಅಲ್ವಾ. ವಾಟ್ ಈಸ್ ಅಲರ್ಜಿ ಹಿಯರ್? ಎಸ್, ಸೊ ಹೇಳ್ತಿರ್ತೀವಿ ನಾವು ಏನಂತ ಹೇಳ್ತಿರ್ತೀವಿ, ನಮ್ಗೆ ಅದಂದ್ರೇನೆ ಆಗಲ್ಲ. ಮನುಷ್ಯರಿಗೂ ಹೇಳ್ತಾ ಇರ್ತೀವಿ ನನ್ಗೆ ಅವ್ರಂದ್ರೇನೆ ಆಗಲ್ಲ, ರೈಟ್. ಸೊ ಏನು ಇಲ್ಲಿ ಅಲರ್ಜಿ ಅಂದ್ರೆ ಏನಕ್ಕೆ ಆಗಲ್ಲ. ಸೊ ಸೈಂಟಿಫಿಕಲಿ ಇಲ್ಲಿ ಅಲರ್ಜಿ ಅಂದ್ರೆ ಏನು ಅಂತ ನಾವ್ ಇವಾಗ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಇಲ್ಲಿ, ಅಲರ್ಜಿ. ಸೊ ಅಲರ್ಜಿ ಅಂದ್ರೆ ಏನಿಲ್ಲಿ ಓವರ್ ರಿಯಾಕ್ಷನ್ ಆಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಇದೆ, ಇಮ್ಯೂನ್ ಸೆಲ್ಸ್ ಸ್ವಲ್ಪ ಓವರ್ ಆಗಿ ಏನ್ ಮಾಡುತ್ತೆ, ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಓಕೆ, ಕೆಲವೊಂದು ಅಲರ್ಜನ್ಸ್ಗೆ, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಅಲರ್ಜಿ. ಸೊ ಅಲರ್ಜಿ ಅಂದ್ರೆ ಏನು, ಇಟ್ ಈಸ್ ಅಲರ್ಜಿ ಎನ್ನುವುದು ಇಟ್ ಈಸ್ ಎಕ್ಸಾಜುರೇಟೆಡ್ ಅಂದ್ರೆ ಓವರ್, ಓಕೆ, ಎಕ್ಸಾಜುರೇಟೆಡ್ ರಿಯಾಕ್ಷನ್ produced or given ಅಂತ ಅಂದ್ರೆ ಹೇಳ್ಬೋದು. ಓಕೆ, produced or shown by human body to allergens. ಸೊ ತಿರ್ಗಾ ಅಲರ್ಜೆನ್ಸ್ ಅಂದ್ರೆ ಏನು ಇಲ್ಲಿ, ಅಲರ್ಜೆನ್ಸ್ ಅಂದ್ರೆ ಏನು, ಅಲರ್ಜಿನ ಕಾಸ್ ಮಾಡೋ ಅಂತ ಸಬ್ಸ್ಟೆನ್ಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ ಅಲರ್ಜನ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲರ್ಜನ್ಸ್ ಅಂದ್ರೆ ಏನು ಇಲ್ಲಿ, the causative allergens ಏನು, they are causative agents which cause ಏನನ್ನ ಕಾಸ್ ಮಾಡುತ್ತೆ, which cause allergy. ಹಾಗಾದ್ರೆ ಯಾರು ಆ ಕಾಸಿಟಿವ್ ಏಜೆಂಟ್ಸ್, ಹಾಗಾದ್ರೆ ಯಾರು ಆ ಅಲರ್ಜನ್ಸ್, ಯಾವ ಸಬ್ಸ್ಟೆನ್ಸ್ಗಳು, ಯಾವ ಕಾಸಿಟಿವ್ ಏಜೆಂಟ್ಸ್ಗಳು ನಮಗೆ ಅಲರ್ಜಿನ ಕಾಸ್ ಮಾಡುತ್ತೆ. ಸೊ ಅದಕ್ಕಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಇಲ್ಲಿ ಓವರ್ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಆ ಓವರ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ಅಲರ್ಜನ್ಸ್ ಯಾರು, ಈ ಅಲರ್ಜಿ ಕಾಸ್ ಮಾಡುವಂತ ಏಜೆಂಟ್ಸ್ ಯಾರು ಇಲ್ಲಿ, ದಟ್ ಈಸ್ ಮೈಟ್ ಇರ್ಬೋದು. ಓಕೆ, ಪೋಲನ್ ಗ್ರೇನ್ ಕೂಡ ಕೆಲವೊಬ್ಬರಿಗೆ ಆಗಲ್ಲ. ಓಕೆ, ಅಂಡ್ ಡಸ್ಟ್. ಸೊ ಏನ್ ಮಾಡ್ತಿರ್ತೀರಾ, ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಹೋಗ್ತಾ ಇರ್ತೀರಾ ನೀವು, ಅಲರ್ಜಿ ಆಗುತ್ತೆ ನನಗೆ, ಇನ್ಫೆಕ್ಷನ್ ಆಗುತ್ತೆ ಬೇಡ ಅಂತ ಹೇಳಿ ಅಲ್ವಾ. ಓಕೆ, ಸೊ ಡಸ್ಟ್, ನೆಕ್ಸ್ಟ್ ಮೈಟ್ಸ್ ಇರ್ಬೋದು, ದೇರ್ ಬೈಟ್, ಅಂಡ್ ಕೆಲವೊಂದು ಓಕೆ, ನಾಟ್ ಆಲ್, ಸಮ್. ಓಕೆ, ಸಮ್ ಫುಡ್ ಐಟಮ್ಸ್ ಆಸ್ ವೆಲ್ ಆಸ್ ಅನಿಮಲ್ ಅಥವಾ ಪೆಟ್ ಡ್ಯಾಂಡರ್, ಅನಿಮಲ್ ಆರ್ ಪೆಟ್ ಡ್ಯಾಂಡರ್. ಡ್ಯಾಂಡರ್ ಅಂದ್ರೆ ಹೇರ್ ಆಫ್ ದಿ ಅನಿಮಲ್. ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ನಾಯಿ ಮರಿ ಸಾಕಿರ್ತೀವಿ, ಬೆಕ್ಕಿನ ಮರಿ ಎಲ್ಲ ಇರುತ್ತೆ. ಓಕೆ, ಸೊ ಅದು ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ ಅಂದ್ರೆ ಇಟ್ ಈಸ್ ಆಬ್ವಿಯಸ್. ಸೊ ಸಮ್ ಪಾರ್ಟ್ಸ್ ಆಫ್ ದೇರ್ ಡ್ಯಾಂಡರ್, ಹೇರ್ ಏನಾಗುತ್ತೆ, ಫುಡ್ ಅಲ್ಲಿ ಏನಾದ್ರು ಅಥವಾ ವಾಟರ್ ಏನಾದ್ರು ಬಿದ್ಬಿಟ್ರೆ, ಅಥವಾ ಅದನ್ನ ಡೈರೆಕ್ಟ್ ಆಗಿ ನಾವು ಥ್ರೂ ಏರ್ ಏನಾದ್ರು ಇನ್ಹೇಲ್ ಮಾಡ್ಬಿಟ್ರೆ ನಮ್ಮ ಬಾಡಿ ಏನ್ ಮಾಡುತ್ತೆ, ಅಲರ್ಜಿನ ಕಾಸ್ ಮಾಡುತ್ತೆ. ಸೊ ಇದೆಲ್ಲದೂ ಏನು ಇಲ್ಲಿ ಪಾಸಿಟಿವ್ ಏಜೆಂಟ್ಸ್ ಅಂದ್ರೆ ಅಲರ್ಜಿನ ಕಾಸ್ ಮಾಡುವಂತ ಏಜೆಂಟ್ಸ್. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಲರ್ಜನ್ಸ್. ಸೊ ಈ ಅಲರ್ಜನ್ಸ್ ಒಂದ್ಸ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ರೆ ನಮ್ಮ ಬಾಡಿ ಏನ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಕೆಲವೊಂದು ರಿಯಾಕ್ಷನ್ಸ್ ಓವರ್ ಆಗಿ ತೋರಿಸುತ್ತೆ. ಓಕೆ, ಸೊ ದಟ್ಸ್ ವೈ ಅಲರ್ಜಿ ಏನು ಇದು ದಿಸ್ ಎಕ್ಸಾಜುರೇಟೆಡ್ ರಿಯಾಕ್ಷನ್ ಯಾರು ಕೊಟ್ಟಿರೋದು, ನಮ್ಮ ಇಮ್ಯೂನ್ ತೋರಿಸುತ್ತೆ. ಯಾಕೆ, ಡ್ಯೂ ಟು ದೀಸ್ ಅಲರ್ಜನ್ಸ್. ಓಕೆ, ಸೊ ಏನೇನದು ಓವರ್ ಆಗಿ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಏನೇನ್ ಸಿಂಪ್ಟಮ್ಸ್ ಅನ್ನ ನೋಡ್ತೀವಿ ಹಾಗಾದ್ರೆ ನಾವು. ಸೊ ಸಿಂಪ್ಟಮ್ಸ್ ಕೆಲವೊಂದು ಸಮಟೈಮ್ಸ್ ಏನನ್ನ ನೋಡ್ಬೋದು ನಾವಿಲ್ಲಿ, ದಟ್ ಈಸ್ ಮೋಸ್ಟ್ ಕಾಮನ್ಲಿ. ಓಕೆ, ದಟ್ ಈಸ್ ಸಿಂಪ್ಟಮ್ಸ್ ಅಂತಾನೆ ಹೇಳಿ. ಓಕೆ, ಸೊ ಅಲರ್ಜಿ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ದಟ್ ಈಸ್ ಫಸ್ಟ್ ಥಿಂಗ್
ಸ್ನೀಸಿಂಗ್, ಅಕ್ಷಿ ಹೊಡಿತಾನೆ ಇರ್ತೀವಿ ಅಲ್ವಾ. ರೆಡ್ನೆಸ್, ಇಚಿಂಗ್ ಇರ್ಬೋದು. ಅಂಡ್ ವಾಟರಿ ಐಸ್, ಕಣ್ಣಲ್ಲಿ ನೀರ್ ಬರ್ತಿದೆ ತುಂಬಾ ಅಂತ ಹೇಳಿ. ಓಕೆ, ಅಂಡ್ ರನ್ನಿಂಗ್ ನೋಸ್ ಕೂಡ. ಓಕೆ, ಎಸ್ತಾನೆ ಇರ್ತೀವಿ. ಅಂಡ್ ಸಮ್ ಟೈಮ್ಸ್ ಬ್ರೋಂಕೋ ಕಾನ್ಸ್ಟ್ರಿಕ್ಷನ್, ಅಂದ್ರೆ ಬ್ರೋಂಕೈಲ್ಸ್ ಏನಾಗುತ್ತೆ ಇಲ್ಲಿ ಕಾನ್ಸ್ಟ್ರಿಕ್ಟ್ ಆಗುತ್ತೆ, ಸೊ ದಟ್ ಏನಾಗಲ್ಲ ನಮ್ಗೆ ಬ್ರೀತ್ ಕೂಡ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಆಗಲ್ಲ. ಸೊ ಬ್ರಾಂಕೈಲ್ಸ್. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ಓದಿದ್ರೆ ನೆನಪಿರುತ್ತೆ. ಬ್ರಾಂಕೋ ಕಾನ್ಸ್ಟ್ರಿಕ್ಷನ್ ಅಂದ್ರೆ ಚಿಕ್ಕದಾಗುತ್ತೆ, ಸೊ ದಟ್ ಏನಾಗಲ್ಲ ಇಲ್ಲಿ ಏರ್ ಪ್ಯಾಸೇಜ್, ಗ್ಯಾಸಸ್ ಎಕ್ಸ್ಚೇಂಜ್ ಆಗಲ್ಲ, ಹಾಗಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಲೈಕ್ ಅಸ್ತಮಾ ಎಲ್ಲ ಕೇಳಿರ್ತೀರಾ ನೀವು ಅಲ್ವಾ, ಆಸ್ ವೆಲ್ ಆಸ್ ಹೇ ಫೀವರ್ ಅಂತಾನು ಹೇಳಿ ಕರಿತೀವಿ. ಇದೆಲ್ಲ ಏನು ಇಲ್ಲಿ ದೇ ಆರ್ ಅಲರ್ಜನ್ಸ್, ಅಂಡ್ ಕೆಲವರಿಗೆ ಸ್ಕಿನ್ ರಿಯಾಕ್ಷನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇನು ಸಿಂಪ್ಟಮ್ಸ್. ಬಟ್ ಏನಕ್ಕೆ ಆಗ್ತಾ ಇದೆ ಈ ಎಕ್ಸಾಜರೇಟೆಡ್ ರಿಯಾಕ್ಷನ್ ಅನ್ನ, ಅಂದ್ರೆ ಈ ಸ್ನೀಸಿಂಗ್ ಆಗ್ಲಿಕ್ಕೆ, ರೆಡ್ನೆಸ್ ಆಗ್ಲಿಕ್ಕೆ, ಇಚಿಂಗ್, ವಾಟರಿ ಐಸ್, ಬ್ರೋಂಕೋ ಕಾನ್ಸ್ಟ್ರಿಕ್ಷನ್ ಆಗ್ಲಿಕ್ಕೆ ಹೂ ಇಸ್ ಹೆಲ್ಪಿಂಗ್, ಹೇಗ್ ಬರ್ತಾ ಇದೆ ನಮಗೆ? ಎಸ್, ಸೊ ಏನಕ್ಕೆ ಯಾವಾಗ ನಮ್ಗೆ ಈ ಅಲರ್ಜನ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಮಾಡುತ್ತೋ, ಅಲರ್ಜನ್ಸ್ ಏನ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ ಎಂಟರ್ ಮಾಡಿದ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಇದೇ ಅಲ್ವಾ ಪ್ರಿನ್ಸಿಪಲ್. ಬೇರೆ ಫಾರಿನ್ ಪಾರ್ಟಿಕಲ್ಸ್ ಬಂದ ತಕ್ಷಣ, ಪ್ಯಾಥೋಜನ್ಸ್ ನಮ್ಮ ಬಾಡಿನ ಎಂಟರ್ ಆದ ತಕ್ಷಣ ಏನ್ ಮಾಡುತ್ತೆ ನಮ್ಮ ಬಾಡಿ ಇಮ್ಯೂನ್ ಸೆನ್ಸ್ ಅಲರ್ಟ್ ಆಗುತ್ತೆ. ಹೂ ಸಮ್ಮನ್ ಇಸ್ ಕಮಿಂಗ್, ಯಾರು ಬರ್ತಿದ್ದಾರೆ, ನಾವೇನ್ ಮಾಡ್ಬೇಕು ಇವಾಗ ರೆಡಿ ಆಗ್ಬೇಕು. ಫಾರ್ ದ ಫಸ್ಟ್ ಟೈಮ್ ಇದ್ದವಾಗ ರೆಡಿನೇ ಇರ್ತಾರೆ, ಬಟ್ ವೀಕ್ ಇರುತ್ತೆ. ಸೆಕೆಂಡ್ ಟೈಮ್ ಕೂಡ ಅದೇ ಬಂದ್ಬಿಟ್ರೆ ಏನಾಗಿರುತ್ತೆ, ಆಲ್ರೆಡಿ ಆಂಟಿಬಾಡೀಸ್ ರೆಡಿ ಇರ್ತಾರೆ, ಆಲ್ ದ ಸೋಲ್ಜರ್ಸ್. ಸೊ ಎಲ್ರು ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ಬಿಟ್ಟು ಆ ಪ್ಯಾಥೋಜನ್ ಏನ್ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ. ಇದೇ ಸ್ಟೋರಿನ ನಾವು ಓದ್ತಾನೆ ಬರ್ತಾ ಇದೀವಿ. ಓಕೆ, ದಿಸ್ ಇಸ್ ದ ಕೋರ್ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ಆಕ್ಚುಲ್ ಆಗಿ ಸಿಂಪ್ಟಮ್ಸ್ ಸ್ನೀಸಿಂಗ್ ಇರ್ಬೋದು, ಇವನ್ ಸ್ವೆಲ್ಲಿಂಗ್ ಕೂಡ. ಯಾವುದು? ಇವನ್ ಸ್ವೆಲ್ಲಿಂಗ್, ಇನ್ಫ್ಲಮೇಷನ್. ಓಕೆ, ಇದು ಕೂಡ ಏನು ಒಂದು ಸಿಂಪ್ಟಮ್ ಅಲರ್ಜಿಲಿ. ಬಟ್ ಏನಕ್ಕೆ ಆಗ್ತಾ ಇದೆ? ಸ್ವೆಲ್ಲಿಂಗ್ ಇರ್ಬೋದು, ಸ್ನೀಸಿಂಗ್ ಇರ್ಬೋದು, ರೆಡ್ನೆಸ್ ಇರ್ಬೋದು, ಬ್ರಾಂಕೋ ಕಾನ್ಸ್ಟ್ರಿಕ್ಷನ್ ಇರ್ಬೋದು, ವಾಟರಿ ಐ ಇರ್ಬೋದು. ವೈ? ಬಿಕಾಸ್ ಏನಕ್ಕೆ ಅಂದ್ರೆ ಇಲ್ಲಿ ದ ಹಿಸ್ಟಮೈನ್ ಇಸ್ ಪ್ರೊಡ್ಯೂಸ್ಡ್ ಬೈ, ಫಸ್ಟ್ ಆಫ್ ಆಲ್ ಯಾರು ಆಕ್ಟಿವ್ ಆಗ್ತಾರೆ? ಅಲರ್ಜನ್ ಇಮ್ಯೂನ್ ಸೆಲ್ಸ್ ಅಂತ ಹೇಳಿ ಬರೀತೀವಿ. ಪ್ರೊಡ್ಯೂಸ್ಡ್ ಬೈ ಹ್ಯೂಮನ್ ಬಾಡಿ ಟು ಅಲರ್ಜನ್ಸ್. ಓಕೆ, ಇಟ್ ಈಸ್ ಎಕ್ಸಾಜರೇಟೆಡ್ ರಿಯಾಕ್ಷನ್ ಪ್ರೊಡ್ಯೂಸ್ಡ್ ಬೈ ಹ್ಯೂಮನ್ ಬಾಡಿ ಅನ್ನೋಕ್ಕಿಂತ ನಾವು ಪ್ರೊಡ್ಯೂಸ್ಡ್ ಬೈ ಹ್ಯೂಮನ್ ಇಮ್ಯೂನ್ ಸೆಲ್ಸ್ ಅಂತ ಬರಿಬಹುದು. ಓಕೆ, ಪ್ರೊಡ್ಯೂಸ್ಡ್ ಬೈ ಇಮ್ಯೂನ್. ಓಕೆ, ಪ್ರೊಡ್ಯೂಸ್ಡ್ ಬೈ ಇಮ್ಯೂನ್ ಸೆಲ್ಸ್ ಟು ಅಲರ್ಜನ್ಸ್ ಅಥವಾ ಫಾರ್ ಅಲರ್ಜನ್ಸ್. ಓಕೆ, ಸೊ ಇವಾಗ ಯಾರಿಗೆ ಅಟ್ಯಾಕ್ ಮಾಡುತ್ತೆ ಇದು? ಸೊ ನಮ್ಮ ಬಾಡಿಯಲ್ಲಿ ಇರುವಂತ ಇಮ್ಯೂನ್ ಸೆಲ್ಸ್ ಯಾರು ಪರ್ಟಿಕ್ಯುಲರ್ ಆಗಿ ಇಲ್ಲಿ, ಇಫ್ ಬ್ಲಡ್ ಅಲ್ಲಿ ಇದ್ರೆ, ಓಕೆ, ಬ್ಯಾಸೋಫಿಲ್ ಸೆಲ್ಸ್. ಇಫ್ ಸೆಲ್ಗೆ ಏನಾದ್ರು ಅಟ್ಯಾಕ್ ಆಗಿದ್ರೆ ಅಲ್ಲಿ ಯಾರು ಆಕ್ಟಿವೇಟ್ ಆಗ್ತಾರೆ? ದಟ್ ಈಸ್ ಮಾಸ್ಟ್ ಸೆಲ್. ಸೊ ಏನಂತ ಹೇಳಿದ್ರೆ ಇಮ್ಯೂನ್ ಸೆಲ್ಸ್ ಅಂತ ಬರೆದಿದೀವ ಇಲ್ಲಿ. ಯಾರು ಇಮ್ಯೂನ್ ಸೆಲ್ಸ್ ಇಲ್ಲಿ? ಬ್ಯಾಸೋಫಿಲ್ ಸೆಲ್ಸ್ ಎಲ್ಲಿರುತ್ತೆ? ಬ್ಲಡ್ ಅಲ್ಲಿ ಏನಾದ್ರು ಅಲರ್ಜನ್ಸ್ ಹೋದ್ರೆ. ಓಕೆ, ಅಂಡ್ ನೆಕ್ಸ್ಟ್ ಯಾರಿದ್ದಾರೆ? ಸೆಲ್ ಅಲ್ಲಿ ಏನಾದ್ರು ಅಲರ್ಜನ್ಸ್ ಹೋದ್ರೆ ದಟ್ ಈಸ್ ಮಾಸ್ಟ್ ಸೆಲ್ಸ್ ಸೆಲ್ ಅಲ್ಲಿ. ಓಕೆ, ಸೊ ಬ್ಯಾಸೋಫಿಲ್ ಸೆಲ್ ಆಸ್ ವೆಲ್ ಆಸ್ ಮಾಸ್ಟ್ ಸೆಲ್ ಏನ್ ಮಾಡುತ್ತೆ ಇಲ್ಲಿ? ಏನಾದ್ರು ಅಲರ್ಜನ್ ಬಂದ ತಕ್ಷಣ ಆಕ್ಟಿವೇಟ್ ಆಗ್ಬಿಟ್ಟು ಯಾರೋ ಆಂಟಿಬಾಡಿ ಬಂದಿದ್ದಾರೆ, ಫೈಟ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡುತ್ತೆ ಇದು? ತನ್ನ ಪ್ರಿಕಾಷನ್ ಅನ್ನ ತಗೊಳುತ್ತೆ. ಸೊ ಹೇಗೆ ಪ್ರಿಕಾಷನ್ ಅನ್ನ ತಗೊಳುತ್ತೆ? ಈ ಬ್ಯಾಸೋಫಿಲ್ ಮಾಸ್ಟ್ ಸೆಲ್ಸ್ ಏನ್ ಮಾಡುತ್ತೆ? ದೇ ಸೀಕ್ರೇಟ್. ಓಕೆ, ಎರಡು ಏನ್ ಮಾಡುತ್ತೆ ಇಲ್ಲಿ? ದೇ ಸೀಕ್ರೇಟ್. ನೆನ್ಪಿಟ್ಕೊಳ್ಳಿ, ಬ್ಲಡ್ ಅಲ್ಲಿ ಇದ್ರೆ ಬ್ಯಾಸೋಫಿಲ್, ಓಕೆ, ಸೆಲ್ ಅಲ್ಲಿ ಇದ್ರೆ ಮಾಸ್ಟ್ ಸೆಲ್. ಏನ್ ಸೀಕ್ರೆಟ್ ಮಾಡುತ್ತೆ? ಸೂನ್ ಅಲರ್ಜನ್ ಬಾಡಿನ ಎಂಟರ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ ಇದು? ಇಟ್ ಸೀಕ್ರೆಟ್ಸ್ ಹಿಸ್ಟಮೈನ್. ಏನನ್ನ ಸೀಕ್ರೆಟ್ ಮಾಡುತ್ತೆ? ಹಿಸ್ಟಮೈನ್. ನಾಟ್ ಓನ್ಲಿ ಹಿಸ್ಟಮೈನ್, ಸಮ್ ಅಮೌಂಟ್ ಆಫ್ ಏನಾಗುತ್ತೆ ಇಲ್ಲಿ? ಹೆಪಾರಿನ್ ಇರ್ಬೋದು. ಏನಾಗಿರುತ್ತೆ? ಹೆಪಾರಿನ್ ರಿಲೀಸ್ ಆಗುತ್ತೆ, ಹೆಪಾರಿನ್ ಅನ್ನ ಸೀಕ್ರೆಟ್ ಮಾಡುತ್ತೆ. ಆಸ್ ವೆಲ್ ಆಸ್ ಸೆರೆಟೋನಿನ್ ಅನ್ನು ಏನ್ ಮಾಡುತ್ತೆ? ಸೀಕ್ರೆಟ್ ಮಾಡುತ್ತೆ. ಇದು ನಮಗ್ ಬೇಡ, ಹೆಪಾರಿನ್ ಮತ್ತೆ ಸೆರೆಟೋನಿನ್. ಸೊ ಏನ್ ಹೇಳಿದೆ ನಾನು? ಯಾವಾಗ ಅಲರ್ಜಿ ಅಂದ್ರೆ ಇದ್ರಲ್ಲಿ ಇರುವಂತ ಯಾವುದೋ ಒಂದು ಅಲರ್ಜನ್ಸ್, ಪೋಲಂಗ್ರೇನ್ ಇರ್ಬೋದು, ಡಸ್ಟ್ ಇರ್ಬೋದು, ಓಕೆ, ಇದು ನಮ್ಮ ಬಾಡಿಲಿ ಎಂಟರ್ ಆದ ತಕ್ಷಣ ನಮ್ಮ ಬಾಡಿಲಿ ಇರುವಂತ ಇಮ್ಯೂನ್ ಸೆಲ್ಸ್, ಬ್ಲಡ್ ಅಲ್ಲಿ ಇದ್ರೆ ಬ್ಯಾಸೋಫಿಲ್, ಸೆಲ್ ಅಲ್ಲಿ ಇದ್ರೆ ಮಾಸ್ಟ್ ಸೆಲ್ ಏನನ್ನ ಸೀಕ್ರೆಟ್ ಮಾಡುತ್ತೆ? ಯಾರೋ ಬರ್ತಿದ್ದಾರೆ, ಅಲರ್ಜನ್ ಇಸ್ ಕಮಿಂಗ್. ಸೊ ಅಲರ್ಜನ್ ಬರ್ತಾ ಇದೆ ಅಂದ ತಕ್ಷಣ ಏನನ್ನ ಸೀಕ್ರೆಟ್ ಮಾಡುತ್ತೆ? ಹಿಸ್ಟಮೈನ್. ಏನನ್ನ ಸೀಕ್ರೆಟ್ ಮಾಡುತ್ತೆ? ಹಿಸ್ಟಮೈನ್ ಅನ್ನ ಸೀಕ್ರೆಟ್ ಮಾಡುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಿಮಗೆ ನೆನಪಿದ್ರೆ ನಿನ್ನ ಆಂಟಿಬಾಡೀಸ್ ಅನ್ನ ನಾವು ನೋಡಿದ್ವಿ, ಟೈಪ್ಸ್ ಆಫ್ ಆಂಟಿಬಾಡೀಸ್ ಅನ್ನ ನೋಡಿದ್ವಿ. ಸೊ ಅಲರ್ಜಿ ಬಂದ ತಕ್ಷಣ ಯಾವ ಆಂಟಿಬಾಡಿ ಬರುತ್ತೆ? ಆ ಕಡೆ ಕಿಳಿಯೋದು, ಫೈಟ್ ಮಾಡ್ಲಿಕ್ಕೆ. ಹೂ ಇಸ್ ಕಮಿಂಗ್? ದಟ್ ಈಸ್ IgE. ಯಾರು? IgE. ಓಕೆ,
ಓಕೆ, ಸೊ ಒನ್ಸ್ ಹಿಸ್ಟಮೈನ್ ಏನಾಯ್ತು ಇವಾಗ ರಿಲೀಸ್ ಆಯ್ತು. ಸೊ ಇಲ್ಲಿ ಬರೀತೀನಿ ನಾನು. ಸೊ ಹಿಸ್ಟಮೈನ್ ಏನಕ್ಕೆ ಸೀಕ್ರೆಟ್ ಮಾಡುತ್ತೆ? ಈ ಹಿಸ್ಟಮೈನ್ ಏನ್ ಮಾಡುತ್ತಪ್ಪ? ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಈ ಹಿಸ್ಟಮೈನ್ ಮಾಡ್ತಾ ಇರೋದು ಏನನ್ನ? ಈ ರೆಡ್ನೆಸ್ ಅನ್ನ ಅಥವಾ ಸ್ನೀಸಿಂಗ್ ಇದೆಲ್ಲ ಏನಕ್ಕೆ ಆಗ್ತಿದೆ? ಬಿಕಾಸ್ ಫಾರ್ ಆಫ್ ದಿ ಪ್ರೊಡಕ್ಷನ್ ಆಫ್ ದ ಹಿಸ್ಟಮೈನ್ ಬೈ ಹೂಮ್? ಬೈ ಬ್ಯಾಸೋಫಿಲ್ ಅಂಡ್ ಮಾಸ್ಟಿಸನ್. ಸೊ ಹಿಸ್ಟಮೈನ್ ಏನು ಇದು? ಇಟ್ ಈಸ್ ವಾಸೋ ಡೈಲೇಟರ್. ಏನು ಇದು ಹಿಸ್ಟಮೈನ್? ಏನಿದು? ಇಟ್ ಈಸ್ ವಾಸೋ ಡೈಲೇಟರ್. ವ್ಯಾಸೋ ಡೈಲೇಟರ್ ಅಂದ್ರೆ ಏನು? ವ್ಯಾಸೋ ಬ್ಲಡ್ ವೆಸಲ್ಗೆ ರಿಸೆಂಬಲ್ ಆಗ್ತಿದ್ಯಾ? ವ್ಯಾಸೋ ವೆಸಲ್, ವ್ಯಾಸೋ. ಸೊ ಇದೇನು ವ್ಯಾಸೋ ಅಂದ್ರೆ ಇಲ್ಲಿ ದಟ್ ಈಸ್ ಬ್ಲಡ್ ವೆಸಲ್. ಬ್ಲಡ್ ವೆಸಲ್. ಡೈಲೇಟರ್ ಅಂದ್ರೆ ಏನು? ಇಲ್ಲಿ ಡೈಲೇಟ್ ಮಾಡುತ್ತೆ. ಡೈಲೇಟ್. ಸೊ ಏನ್ ಹೇಳಿದೆ ನಾನು ಇಲ್ಲಿ? ಹಿಸ್ಟಮೈನ್ ಇಸ್ ಅ ವ್ಯಾಸೋ ಡೈಲೇಟರ್. ಅಂದ್ರೆ ಬ್ಲಡ್ ವೆಸಲ್ ಅನ್ನ ಏನ್ ಮಾಡುತ್ತೆ? ಇದು ಡೈಲೇಟ್ ಮಾಡುತ್ತೆ. ಸೊ ಇದಿಷ್ಟು ಬ್ಲಡ್ ವೆಸಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾರ್ಮಲ್ ಆಗಿ ಏನಾಗ್ತಾ ಇದೆ? ಬ್ಲಡ್ ಫ್ಲೋ ಆಗ್ತಾ ಇದೆ. ಓಕೆ, RBC ಸೆಲ್ಸ್ ಅದೆಲ್ಲ ಏನಾಗ್ತಾ ಇದೆ? ಇಲ್ಲಿ ಫ್ಲೋ ಆಗ್ತಾ ಇದೆ ಅಲಾಂಗ್ ವಿತ್ ಪ್ರೋಟೀನ್ಸ್. ಯಾವಾಗ ಅಲರ್ಜನ್ ಬರುತ್ತೋ ಆವಾಗ ಏನಾಗುತ್ತೆ? ಇಲ್ಲಿ ಬ್ಯಾಸೋಫಿಲ್ ಸೆಲ್ ಇರ್ಬೋದು ಅಥವಾ ಮಾಸ್ಟರ್ ಸೆಲ್ ಇರ್ಬೋದು, ಏನ್ ಮಾಡುತ್ತೆ? ಹಿಸ್ಟಮೈನ್ ಅನ್ನ ಏನ್ ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಸೊ ಈ ಹಿಸ್ಟಮೈನ್ ಏನ್ ಮಾಡುತ್ತೆ ಇವಾಗ? ಈ ಹಿಸ್ಟಮೈನ್ ಈ ಬ್ಲಡ್ ವೆಸಲ್ ಅನ್ನ ಏನ್ ಮಾಡುತ್ತೆ? ಇಲ್ಲಿ ವ್ಯಾಸೋ ಡೈಲೇಟ್ ಅಂದ್ರೆ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ ಬ್ಲಡ್ ಫ್ಲೋ ಏನಾಗುತ್ತೆ? ಇಲ್ಲಿ ಸ್ಪೀಡ್ ಆಗುತ್ತೆ. ಓಕೆ, ಅಂಡ್ ಆಸ್ ವೆಲ್ ಆಸ್ ಇಷ್ಟೊಂದು ಸ್ಪೇಸ್ ಇರೋ ಕಾರಣಕ್ಕೆ ಬ್ಲಡ್ ಏನಾಗುತ್ತೆ? ಲೀಕ್ ಆಗುತ್ತೆ ಹೊರಗಡೆಯಿಂದ. ಓಕೆ, ಮೆಂಬ್ರೇನ್ ಇಂದ ಹೊರಗಡೆ ಆಚೆ ಬರುತ್ತೆ, ಲೀಕ್ ಆಗುತ್ತೆ. ಓಕೆನಾ? ಸೊ ಲೀಕ್ ಆಗಿರೋ ಕಾರಣಕ್ಕೆ ಬ್ಲಡ್ ಪ್ರೆಷರ್ ಕೂಡ ಏನಾಗುತ್ತೆ? ಇಲ್ಲಿ ಕಡಿಮೆ ಆಗುತ್ತೆ. ಏನಾಗುತ್ತೆ? ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಡ್ಯೂ ಟು ದಿ ಪ್ರೊಡಕ್ಷನ್ ಆಫ್ ಹಿಸ್ಟಮೈನ್, ಬಿಕಾಸ್ ಹಿಸ್ಟಮೈನ್ ಈಸ್ ವ್ಯಾಸೋಡೈಲೇಟರ್. ಅದೇ ರೀತಿ ಹೇಳೋದಾದ್ರೆ ಓಕೆ, ಹೆಪಾರಿನ್ ಕೂಡ ಏನು? ಇದು ಆಂಟಿ ಕೋಗುಲೆಂಟ್. ಸೊ ಇದೇನ್ ಮಾಡುತ್ತೆ? ಬ್ಲಡ್ ಅನ್ನ ಕ್ಲಾಟ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಅಂಡ್ ಸೆರೋಟೋನಿನ್ ಅಪೋಸಿಟ್ ಟು ಹಿಸ್ಟಮೈನ್. ಇವಾಗ ಹೇಗೆ ನಾವು ಹಿಸ್ಟಮೈನ್ ವ್ಯಾಸೋ ಡೈಲೇಟರ್ ಅಂತ ಹೇಳಿದ್ವು, ಹಾಗೆ ಸೆರೋಟೋನಿನ್ ಏನು? ಇದು ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಅಂದ್ರೆ ಚಿಕ್ದು. ಇವಾಗ ಡೈಲೇಟ್ ಆಗಿದೆ ಈ ಬ್ಲಡ್ ವೆಸಲ್. ಓಕೆ, ಸೊ ಏನಾಗಿದೆ? ಇದು ಡೈಲೇಟ್ ಓಪನ್ ಆಗಿದೆ, ದೊಡ್ಡದಿದೆ. ಸೊ ಇಲ್ಲಿ ಏನಾದ್ರೂ ಸೆರೋಟೋನಿನ್ ಇದ್ರೆ ಇದನ್ನ ಏನ್ ಮಾಡುತ್ತೆ? ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಈ ಬ್ಲಡ್ ವೆಸಲ್ ಅನ್ನ ಚಿಕ್ಕದ್ ಮಾಡುತ್ತೆ, ಕನ್ಸ್ಟ್ರಿಕ್ಟ್. ಓಕೆನಾ? ಎಸ್. ಸೊ ಹಿಸ್ಟಮೈನ್ ಕಾರಣಕ್ಕೆ ಏನಾಗ್ತಾ ಇದೆ ನಮ್ಗೆ ಇಲ್ಲಿ? ಇವನ್ ಸಿವಿಯರ್ ಆದವಾಗ, ಓಕೆ, ಸಿವಿಯರ್ ಆದವಾಗ ಏನಾಗುತ್ತೆ? ಇಲ್ಲಿ ಬ್ಲಡ್ ಪ್ರೆಷರ್ ತುಂಬಾ ಕಡಿಮೆ ಆಗುತ್ತೆ. ಡ್ಯೂ ಟು ಅಲರ್ಜಿ ಓನ್ಲಿ ಇದು ರಿಯಾಕ್ಷನ್ ಆಗ್ತಾ ಇರೋದಲ್ವಾ, ಅದಕ್ಕಾಗಿ ಏನಂತ ಹೇಳಿದ್ವಿ? ಎಕ್ಸಾಜುರೇಟೆಡ್ ಓವರ್ ರಿಯಾಕ್ಷನ್ ಅಂತ ಹೇಳಿದ್ವಿ. ಸೊ ಇನ್ ಸಿವಿಯರ್ ಚಾನ್ಸಸ್ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಏನಾಗುತ್ತೆ? ಇಲ್ಲಿ ರೆಡ್ಯೂಸ್ ಆಗುತ್ತೆ. ಬ್ಲಡ್ ಪ್ರೆಷರ್ ಕಂಪ್ಲೀಟ್ ರೆಡ್ಯೂಸ್ ಆದ್ರೆ ದೇರ್ ಮೇ ಬಿ ಚಾನ್ಸಸ್ ಡೆತ್ ಆಗೋ ಚಾನ್ಸಸ್ ಕೂಡ. ಫ್ಯಾಟಲ್. ಕ್ಲಿಯರ್? ಗೊತ್ತಾಯ್ತಾ? ಹಾಗಾದ್ರೆ ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದು? ಹೇಗೆ ಪ್ರಿವೆಂಟ್ ಮಾಡೋದು? ಏನಿದೆ ಇಲ್ಲಿ ಪ್ರಿವೆನ್ಷನ್? ಬೈ ಟೇಕಿಂಗ್ ಪ್ರಿವೆನ್ಷನ್. ಯಾರ್ಯಾರು ರೆಡ್ಯೂಸ್ ಮಾಡ್ಬೇಕು ಹೇಳಿ? ಇದೆಲ್ಲ ಆಗ್ತಿರೋದು ಯಾರಿಂದ? ಹಿಸ್ಟಮೈನ್. ಸೊ ಹಿಸ್ಟಮೈನ್ ಅನ್ನ ಏನ್ ಮಾಡ್ಬೇಕು? ನಾವು ಸೀಕ್ರೆಟ್ ಮಾಡದೇ ಇರೋ ರೀತಿ ನೋಡ್ಕೋಬೇಕು. ಸೊ ಹಾಗಾಗಿ ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಇದನ್ನ? ಇಲ್ಲಿ ಬೈ ಆಂಟಿ ಹಿಸ್ಟಮೈನ್. ಬೈ ಆಂಟಿ ಹಿಸ್ಟಮೈನ್. ಸೊ ಆಂಟಿ ಹಿಸ್ಟಮೈನ್ ಕೊಟ್ಬಿಟ್ರೆ, ತಗೊಂಡ್ಬಿಟ್ರೆ ಈ ಹಿಸ್ಟಮೈನ್ ಏನಾಗಲ್ಲ? ಇಲ್ಲಿ ರಿಲೀಸ್ ಆಗಲ್ಲ. ಸೊ ಹಿಸ್ಟಮೈನೇ ರಿಲೀಸ್ ಆಗಿಲ್ಲ ಬ್ಯಾಸೋಫಿಲ್ ಸೆಲ್ ಇಂದ, ಮಾಸ್ಟ್ ಸೆಲ್ ಇಂದ ಅಂದ್ರೆ ಈ ಹಿಸ್ಟಮೈನ್ ಏನ್ ಮಾಡಲ್ಲ? ಈ ಬ್ಲಡ್ ವೆಸಲ್ ಅನ್ನ ಡೈಲೇಟ್ ಮಾಡಲ್ಲ. ನಾರ್ಮಲ್ ಆಗಿ ಏನಾಗುತ್ತೆ? ಇಲ್ಲಿ ಬ್ಲಡ್ ಲೀಕ್ ಆಗದೇನೆ ನಾರ್ಮಲ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ಆಂಟಿ ಹಿಸ್ಟಮೈನ್ ಅನ್ನ ಕೊಟ್ಬಿಟ್ಟು ಆಸ್ ವೆಲ್ ಆಸ್ ಕೆಲವೊಂದು ಸ್ಟಿರಾಯ್ಡ್ ಅನ್ನ ಕೊಟ್ಬಿಟ್ಟು, ಯಾವ ಸ್ಟಿರಾಯ್ಡ್ ಇಲ್ಲಿ? ದಟ್ ಈಸ್ ಕಾರ್ಟಿಸೋಲ್. ಯಾವ ಸ್ಟಿರಾಯ್ಡ್ ಕೊಟ್ಟು? ಕಾರ್ಟಿಸೋಲ್. ಓಕೆ, ಆಕ್ಚುಲಿ ಇಲ್ಲಿ H1 H2 ರಿಸೆಪ್ಟರ್ಸ್ ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಬೇಡ ನಿಮ್ಗೆ. ಓಕೆ, ಸೊ ಕಾರ್ಟಿಸೋಲ್ ಅನ್ನು ಕೂಡ ಏನ್ ಮಾಡ್ತಾರೆ? ಇಲ್ಲಿ ಕೊಡ್ತಾರೆ. ಸೊ ದಟ್ ಏನ್ ಮಾಡುತ್ತೆ? ಇದು ಹಿಸ್ಟಮೈನ್ ಆಕ್ಟಿವಿಟಿನ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ ಕಾರ್ಟಿಸೋಲ್. ಆಸ್ ವೆಲ್ ಆಸ್ ಅಡ್ರಿನಲೈನ್. ಯಾವುದು? ಅಡ್ರಿನಲೈನ್. ಅಡ್ರಿನಲೈನ್. ಸೊ ಇದು ನೆನಪಿದೆಯಾ ನಿಮಗೆ? ಫೈಟರ್ ಅಂಡ್ ಫೈಟರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ದಿಸ್ ಈಸ್ ಅಡ್ರಿನಲೈನ್. ಓಕೆ, ಇದೇನ್ ಮಾಡುತ್ತೆ? ಇಲ್ಲಿ ಹೇಗೆ ಇಲ್ಲಿ ಬ್ಲಡ್ ವೆಸಲ್ ಡೈಲೇಟ್ ಆಗ್ಬಿಟ್ಟು ಲೀಕ್ ಆಗ್ತಿದೆಯಲ್ಲ, ಅದನ್ನ ಏನ್ ಮಾಡುತ್ತೆ? ಇಲ್ಲಿ ರೆಡ್ಯೂಸ್ ಮಾಡುತ್ತೆ. ಯಾರು? ದಿಸ್ ಅಡ್ರಿನಲೈನ್. ಇಟ್ ಹೆಲ್ಪ್ಸ್, ನಾಟ್ ಡೈರೆಕ್ಟ್ಲಿ ಬಟ್ ಇಟ್ ಹೆಲ್ಪ್ಸ್. ಸೊ ಇದು ಮೂರನ್ನು ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ಹಿಸ್ಟಮೈನ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ಟು ಅಲರ್ಜಿಯಿಂದ ಬರುವಂತ ಸಿಂಪ್ಟಮ್ಸ್ ನ ಏನ್ ಮಾಡ್ಬೋದು? ರೆಡ್ಯೂಸ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಅಲರ್ಜಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ವೆರಿ ಸ್ಮಾಲ್ ಕಾನ್ಸೆಪ್ಟ್, ದಟ್ ಈಸ್ ಆಟೋ ಇಮ್ಯುನಿಟಿ. ಸೊ ನಾನು ಇಲ್ಲೇ ಬರೀತೀನಿ, ಆಟೋ ಇಮ್ಯುನಿಟಿ. ಆಟೋ ಇಮ್ಯುನಿಟಿ. ಸೊ ಆಟೋ ಇಮ್ಯುನಿಟಿ ಅಂದ್ರೆ ನೋಡಿ ಹೆಸರಲ್ಲಿದೆ. ಆಟೋ ಅಂದ್ರೆ ಆಟೋಮೆಟಿಕ್ ಆಗಿ, ಸೆಲ್ಫ್.
ಓಕೆ, ಸೊ ಇಮ್ಯುನಿಟಿ ಅಂದ್ರೆ ನಮಗೆ ಗೊತ್ತಿದೆ ಏನು, ಬಾಡಿ ಸೆಲ್ಸ್ ಏನ್ ಮಾಡುತ್ತೆ ಇಲ್ಲಿ, ಫೈಟ್ ಮಾಡುತ್ತೆ ಅಗೇನ್ಸ್ಟ್ ಪ್ಯಾಥೋಜನ್ಸ್ ಅಲ್ವಾ. ಸೊ ಇಲ್ಲಿ ಹೈಯರ್ ವರ್ಟಿಬ್ರೇಟ್ಸ್ ಅಲ್ಲಿ, ಯೂಶುವಲಿ ಹೈಯರ್ ವರ್ಟಿಬ್ರೇಟ್ಸ್ ಅಲ್ಲಿ ನಮ್ಗೆ ಏನು ಇದೆ ಅಬಿಲಿಟಿ ಅಂದ್ರೆ, ನಮ್ಮ ಸೆಲ್ಸ್ ಯಾವುದು, ನಮ್ಮ ಬಾಡಿದು ಓನ್ ಸೆಲ್ಸ್ ಯಾವುದು, ಬೇರೆ ಸೆಲ್ಸ್ ಯಾವುದು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಬಟ್ ಈ ಆಟೋ ಇಮ್ಯುನಿಟಿಲಿ ಏನಾಗುತ್ತೆ, ಇದೇನು ಕೆಪಾಸಿಟಿ ಇದೆಯಲ್ಲ ನಮ್ಗೆ, ಸೆಲ್ಸ್ ಮತ್ತೆ ನಾನ್ ಸೆಲ್ಸ್ ನ ಡಿಫ್ರೆನ್ಶಿಯೇಟ್, ನಮ್ಮ ಸೆಲ್ಸ್ ಯಾವುದು, ಬೇರೆ ಸೆಲ್ ಯಾವುದು, ಫಾರಿನ್ ಬಾಡಿ ಯಾವುದು ಅಥವಾ ಪ್ಯಾಥೋಜನ್ ಸೆಲ್ ಯಾವುದು ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡೋ ಕೆಪಾಸಿಟಿ ನಮ್ಗಿದೆ ಅಂತ ಹೇಳಿದೆ ನಾನು. ಬಟ್ ಯಾವಾಗ ಈ ಕೆಪಾಸಿಟಿ ಲಾಸ್ ಆಗುತ್ತೋ ಆವಾಗ ಏನಾಗುತ್ತೆ, ಈ ಆಟೋ ಇಮ್ಯುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆಟೋ ಇಮ್ಯುನಿಟಿ ಅಂದ್ರೆ ಏನು, ಇಲ್ಲಿ ದ ಬಾಡಿ ಲೂಸಸ್ ದ ಅಬಿಲಿಟಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ದ ಬಾಡಿ ಆರ್ ಅವರ್ ಇಮ್ಯೂನ್ ಸೆಲ್ಸ್, ನಮ್ಮ ಬಾಡಿಲಿರೋ ಓನ್ ಸೆಲ್ಸ್ ಏನ್ ಮಾಡುತ್ತೆ ಇಲ್ಲಿ, ದ ಬಾಡಿ ಲೂಸಸ್ ದಿ ಅಬಿಲಿಟಿ ಸೆಲ್ಸ್ ಅಂತಾನು ಬರಿಬಹುದು ನೀವು ಇಲ್ಲಿ, ಓಕೆ, ಅಬಿಲಿಟಿ to differentiate between self and non-self cells. ಸೊ ಒನ್ಸ್ ಇವಾಗ ನಮ್ಮ ಬಾಡಿಯಲ್ಲಿ ಇರೋ ಸೆಲ್ಸ್ ಏನ್ ಮಾಡುತ್ತೆ, ಆ ಕೆಪಾಸಿಟಿನ ಲಾಸ್ ಮಾಡ್ಕೊಂಡ್ಬಿಡುತ್ತೆ. ನನ್ನ ಓನ್ ಬಾಡಿ ಸೆಲ್ ಯಾವುದು, ಪ್ಯಾಥೋಜನ್ ಬರ್ತಾ ಇದೆ ಆ ಬಾಡಿ ಸೆಲ್ ಯಾವುದು ಅಂತ ಡಿಫ್ರೆನ್ಸೇ ಮಾಡಕ್ ಆಗಲ್ಲ. ಸೊ ಆ ಕಾರಣಕ್ಕೆ ಏನ್ ಮಾಡುತ್ತೆ, ನಮ್ಮ ಬಾಡಿದು ಓನ್ ಸೆಲ್ಸ್, ಖುದ್ದು ನಮ್ಮ ಸೆಲ್ಸ್ ಏನ್ ಮಾಡುತ್ತೆ, ನಮ್ಮ ಓನ್ ಬಾಡಿ ಸೆಲ್ಸ್ ಗಳನ್ನ ಏನ್ ಮಾಡುತ್ತೆ, ಇಲ್ಲಿ ಸಾಯಿಸ್ಲಿಕ್ಕೆ ಶುರು ಮಾಡ್ಬಿಡುತ್ತೆ, ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಆಟೋ ಇಮ್ಯುನಿಟಿ. ಓಕೆ, ಹೇಗೆ ಇವಾಗ ನಮ್ ಜೊತೆ ಇರೋರೇ ನಮ್ಗೆ ಮೋಸ ಮಾಡ್ತಾರೆ ಅಂತ ಹೇಳ್ತೀವೋ ಅದೇ ರೀತಿ ನಮ್ಮ ಓನ್ ಬಾಡಿ ಸೆಲ್ಸ್ ಏನ್ ಮಾಡುತ್ತೆ, ನಮ್ಮ ಬಾಡಿಲಿ ಇರುವಂತ ಬೇರೆ ಹೆಲ್ದಿ ಸೆಲ್ಸ್ ಗಳನ್ನ ಏನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಇಲ್ಲಿ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಆಟೋ ಇಮ್ಯುನಿಟಿ ಆರ್ ಆಟೋ ಇಮ್ಯುನಿಟಿ ಡಿಸಾರ್ಡರ್ಸ್. ಸೊ ಇದರಿಂದಾನೇ ಆಟೋ ಇಮ್ಯುನಿಟಿ ಆದವಾಗ ಡಿಸಾರ್ಡರ್ಸ್ ಬರೋಕ್ ಚಾನ್ಸಸ್ ಆಗುತ್ತೆ ಅಲ್ವಾ. ಸೊ ಹೆಲ್ದಿ ಸೆಲ್ಸ್ ಎಲ್ಲ ಏನಾಗ್ತಾ ಇದೆ, ಇಲ್ಲಿ ಲಾಸ್ ಆಗ್ತಾ ಇದೆ, ಹಾಳ್ ಮಾಡ್ತಾ ಇದೆ. ಯಾರು, ನಮ್ಮ ಬಾಡಿ ಸೆಲ್ಸೇ ನಮಗೆ ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ. ದಟ್ ಈಸ್ ಆಟೋ ಇಮ್ಯುನಿಟಿ. ಓಕೆ, ನಮ್ಮ ಇಮ್ಯೂನ್ ಸೆಲ್ಸ್ ಏನ್ ಮಾಡುತ್ತೆ, ಇಲ್ಲಿ ಅಡ್ಜಸ್ಟಿಂಗ್ ನೇಬರ್ ಸೆಲ್ಸ್ ಗಳನ್ನ ಏನ್ ಮಾಡ್ಬಿಡುತ್ತೆ, ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇಲ್ಲ ಇದಕ್ಕೆ, ಪಕ್ಕದಲ್ಲಿರೋ ಸೆಲ್ಲು ನಂದೇ ಅಂತ ಹೇಳಿ. ಸೊ ಹಾಗಾಗಿ ಏನ್ ಮಾಡ್ಬಿಡುತ್ತೆ, ನಮ್ಮ ಬಾಡಿಲಿ ಇರೋಂತ 5 ಡಿಫ್ರೆಂಟ್ ಹೆಲ್ದಿ ಸೆಲ್ಸ್ ನ ಏನ್ ಮಾಡುತ್ತೆ, ಇಲ್ಲಿ ಸಾಯ್ಸಾಕ್ಬಿಡುತ್ತೆ. ಸೊ ಅದು ಏನು ಇಲ್ಲಿ ಆಟೋ ಇಮ್ಯುನಿಟಿ. ಸೊ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಇಲ್ಲಿ, ದಟ್ ಈಸ್ ರಿಮಟಾಯ್ಡ್ ಆರ್ಥ್ರಿಟಿಸ್. ಸೊ ಆರ್ಥ್ರಿಟಿಸ್ ಅಂದ್ರೆ ಏನು, ಇಲ್ಲಿ ಜಾಯಿಂಟ್ ರಿಲೇಟೆಡ್ ಅಲ್ವಾ, ಫಸ್ಟ್ ಇಯರ್ ಎಲ್ಲ ಕಲ್ತಿದ್ದೀರಾ ನೀವು ಲೋಕೋಮೋಷನ್ ಮೂವ್ಮೆಂಟ್ ಅಲ್ಲಿ ಕೂಡ, ರೈಟ್. ಸೊ ಇಲ್ಲಿ ಆರ್ಥ್ರಿಟಿಸ್ ಅಂದ್ರೆ ಇನ್ನು ಜಾಯಿಂಟ್ಸ್ ಅಲ್ಲಿ, ಓಕೆ. ಬಟ್ ಸ್ಪೆಸಿಫಿಕಲಿ ಇಲ್ಲಿ ನಮ್ಮ ಬಾಡಿ ಇಮ್ಯೂನ್ ಸೆಲ್ಸ್ ಏನ್ ಮಾಡುತ್ತೆ, ಇಲ್ಲಿ ಸೈನವಲ್ ಫ್ಲೂಯಿಡ್ ಇರುತ್ತಲ್ಲ ಜಾಯಿಂಟ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಎರಡು ಬೋನ್ಗಳ ಮಧ್ಯೆ ಜಾಯಿಂಟ್ ಅಲ್ಲಿ ಏನಿರುತ್ತೆ, ಇಲ್ಲಿ ಫ್ಲೆಕ್ಸಿಬಲ್ ಇದೆ, ಮೂವ್ ಮಾಡ್ತಾ ಇದೀವಿ ನಾವಿಲ್ಲಿ ಅಲ್ವಾ. ಸೊ ಏನ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ, ಸೈನೋವಿಯಲ್ ಫ್ಲೂಯಿಡ್. ಸೊ ಆ ಸೈನೋವಿಯಲ್ ಫ್ಲೂಯಿಡ್ ಅನ್ನ ಏನ್ ಮಾಡುತ್ತೆ, ಇಲ್ಲಿ ಡಿಸ್ಟ್ರಾಯ್ ಮಾಡುತ್ತೆ ಸೆಲ್ಸ್. ಸೊ ಏನು ಇಲ್ಲಿ synovial fluid cells are attacked. Okay, so frequently ನಿಮ್ಗೆ autoimmune disorder ಕೇಳ್ತಾನೆ ಇರ್ತಾರೆ. ಎಕ್ಸಾಂಪಲ್ ಯಾವುದು, ದಟ್ ಈಸ್ ರಿಮಟಾಯ್ಡ್ ಆರ್ಥ್ರಿಟಿಸ್. ಅಂಡ್ ಇನ್ಫ್ಯಾಕ್ಟ್ ನೀವು ಫಸ್ಟ್ ಇಯರ್ ಅಲ್ಲೂ ಕಲ್ತಿರ್ತೀರಾ, ದಟ್ ಈಸ್ ಮಯಸ್ತೇನಿಯಾ ಗ್ರೇವಿಸ್. ಸೊ ಇದನ್ನ ಎಲ್ಲಿ ನೋಡಿದೀರಾ ನೀವು, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ. ಓಕೆ, NMJ, ದಟ್ ಈಸ್ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್. ರಿಸೆಪ್ಟರ್ ಏನಾಗುತ್ತೆ, ಹಾಳಾಗುತ್ತೆ. ಯಾರು, ನಮ್ಮ ಸೆಲ್ಸೇ ಹೋಗಿ ಹಾಳು ಮಾಡುತ್ತೆ, ಇಮ್ಯೂನ್ ಸೆಲ್ಸೇ ಹೋಗಿ ಹಾಳು ಮಾಡುತ್ತೆ. ಸೊ ಅದು ಕೂಡ ಏನು, ಇಲ್ಲಿ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಆಸ್ ವೆಲ್ ಆಸ್ ವಿಟ್ಲಿಗೋ ಇರ್ಬೋದು, ನೋಡಿರ್ತೀರಾ ನೀವು ಕಾಮನ್ ಆಗಿ. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಮೆಲಾನಿನ್ ಎಲ್ಲ ಹಾಳಾಗ್ತಾ ಇರುತ್ತೆ. ಮೆಲಾನಿನ್ ನಮ್ಮ ಸೆಲ್ಸ್ ಏನ್ ಮಾಡ್ತಾ ಇರುತ್ತೆ, ಇಲ್ಲಿ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ವಿಟ್ಲಿಗೋ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು. ಸೊ ಇದೆಲ್ಲ ಏನು, ಇಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಯಾವಾಗ ಕಾಸ್ ಆಗುತ್ತೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಯಾವಾಗ ನಮ್ಮ ಇಮ್ಯೂನ್ ಸೆಲ್ಸ್ ಯಾವ ಕೆಪಾಸಿಟಿನ ಲಾಸ್ ಮಾಡ್ಕೊಳ್ಳುತ್ತೆ, ನಮ್ಮ ಸೆಲ್ಫ್ ಸೆಲ್ಸ್ ಅಂಡ್ ನಾನ್ ಸೆಲ್ಸ್ ಗಳನ್ನ ಡಿಫ್ರೆನ್ಶಿಯೇಟ್ ಮಾಡೋ ಕೆಪಾಸಿಟಿನ ಲಾಸ್ ಮಾಡ್ಕೊಂಡಾಗ ಇದೆಲ್ಲ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್. ಸೊ ಇವಾಗ ತಾನೇ ಹೇಳಿದೆ ನಾನು, ಅಲರ್ಜಿ ಸಿವಿಯರ್ ಆದವಾಗ ಏನಾಗುತ್ತೆ, ಇಲ್ಲಿ BP ರೆಡ್ಯೂಸ್ ಆಗ್ಬಿಟ್ಟು ಸಮ್ಟೈಮ್ಸ್ ಫೇಟಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಯಾರನ್ನ ಯೂಸ್ ಮಾಡ್ತೀವಿ ನಾವು, ಆಂಟಿಹಿಸ್ಟಮಿನ್ ಆಸ್ ವೆಲ್ ಆಸ್ ಕಾರ್ಟಿಸೋಲ್ ಆಸ್ ವೆಲ್ ಆಸ್ ಎಡ್ರಿನಲೈನ್. ಸೊ ಇದೆಲ್ಲ ಏನ್ ಮಾಡುತ್ತೆ, BP ನ ಹೈ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅಂಡ್ ಇವಾಗ ನಾನು ಹೇಳ್ದೆ ನಿಮ್ಗೆ ಫ್ಯಾಟಲ್ ಆಗಿರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ಆನೋಫೈಲೆಕ್ಟಿಕ್
ಶಾಕ್, ಆನೋಫೈಲೆಕ್ಟಿಕ್ ಶಾಕ್. ಸಿವಿಯರ್ ಆಂಟಿಬಾಡೀಸ್ ಏನ್ ಮಾಡುತ್ತೆ, ಜಾಸ್ತಿ ಆದವಾಗ ಬೈ ಹಿಸ್ಟಮಿನ್, ಬೈ ಪ್ರೊಡಕ್ಷನ್ ಆಫ್ ಹಿಸ್ಟಮಿನ್. ಸೊ ಆನೋಫೈಲೆಕ್ಟಿಕ್ ಶಾಕ್ ಅಂತ ಹೇಳಿ ಕರಿತೀವಿ. ಸೊ ಏನನ್ನ ಸ್ಟಡಿ ಮಾಡಿದ್ವಿ ನಾವು ಇವತ್ತಿನ ಕ್ಲಾಸ್ ಒಳಗಡೆ? ಪ್ರೈಮರಿ ಅಂಡ್ ಸೆಕೆಂಡರಿ ಲಿಂಫೋಯ್ಡ್ ಆರ್ಗನ್ಸ್ ಅನ್ನ ಸ್ಟಡಿ ಮಾಡಿದ್ವಿ, ಆಸ್ ವೆಲ್ ಆಸ್ ಅಲರ್ಜಿ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆಗೆ ಆಟೋ ಇಮ್ಯೂನ್. ಓಕೆ, ಸೊ ಇದರಲ್ಲಿ ನೀವು ಯಾವ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು? ರಿಮಟಾಯ್ಡ್ ಆರ್ಥರೈಟಿಸ್. ಇವನ್ ದಿಸ್ ಆಲ್ಸೋ, ಬಿಕಾಸ್ ನಿಮಗೆ 11th ಕ್ಲಾಸ್ ಅಲ್ಲಿ ಅಂದ್ರೆ ಫಸ್ಟ್ PU ಕೂಡ ನಿಮ್ಗೆ ಅದಿದೆ. ಓಕೆ, ಒನ್ಸ್ ಅಗೇನ್ ವಿಡಿಯೋಸ್ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನ್ಸ್ತಾ ಇದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬೈ ಬೈ.